ಒಂದು ಸೆಕ್ಷನ್ ಅಲ್ಲಿ ಮನಿಯ ರಿಲೇಟೆಡ್ ಆಗಿ ನಾವು ಕಂಪ್ಲೀಟ್ ಹೋಲ್ ಸ್ಪ್ರೆಡ್ ಅನ್ನ ಮಾಡ್ತಾ ಇದೀವಿ. ಸೊ ದಟ್ ಕಂಪ್ಲೀಟ್ ಆಗಿ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಎಲ್ಲಿ ನೀವು ಸ್ಟ್ರಕ್ ಆಗಿದ್ದೀರಾ ಇನ್ ಟರ್ಮ್ಸ್ ಆಫ್ ಮನಿ. ಅಂಡ್ ಎಸ್, ರೀಡಿಂಗ್ ಗೆ ಹೋಗೋಕ್ ಮುಂಚೆ ನನ್ನ ಬಗ್ಗೆ ಹೇಳೋದಾದ್ರೆ ನನ್ನ ಹೆಸರು ಪೂಜಾ ಸಾಜನ್ ಅಂಡ್ ನಾನು ರೇಖಿ ಗ್ರ್ಯಾಂಡ್ ಮಾಸ್ಟರ್, ಟ್ಯಾರೋಟ್ ಲೈಫ್ ಕೋಚ್, ಪಾಸ್ಟ್ ಲೈಫ್ ರೆಗ್ರೆಷನ್ ಥೆರಪಿಸ್ಟ್, ಹಿಪ್ನೋಥೆರಪಿಸ್ಟ್, ರಾಮಾಫೆರಾ ಹೀಲರ್. ಸೊ ಹೀಗೆ ಲಿಸ್ಟ್ ಕಂಟಿನ್ಯೂ ಆಗುತ್ತೆ. ಇವತ್ತಿನ ಒಂದು ನಮ್ಮ ಮೇನ್ ಪರ್ಪಸ್ ಮನಿಯ ರಿಲೇಟೆಡ್ ಆಗಿ ಇದೆ. ನಮ್ಮ ಒಂದು ಮೇನ್ ಮಿಷನ್ ಈ ಒಂದು ತಿಂಗಳಲ್ಲಿ ಮೀನ್ಸ್ ಇಲ್ಲಿ ನಾವ್ ಯಾಕೆ ಕನೆಕ್ಟ್ ಆಗ್ತಾ ಇದೀವಿ ಮೇನ್ಲಿ ಅಂತ ನೋಡೋದಾದ್ರೆ ದಟ್ ಈಸ್ ನಮ್ಮ ಒಂದು ಲಿಮಿಟೇಷನ್ಸ್, ಒಂದು ಲೈಫ್ ಅಲ್ಲಿ ಒಂದಷ್ಟು ಲಿಮಿಟೇಷನ್ಸ್ ಇದೆ, ಒಂದಷ್ಟು ಬ್ಲಾಕೇಜಸ್ ಇದೆ, ಪ್ರಾಬ್ಲಮ್ಸ್ ಇದೆ. ಆ ಕಾರಣದಿಂದ ನನ್ನ ಒಂದು ಡ್ರೀಮ್ ಲೈಫ್ ಅನ್ನ ಕ್ರಿಯೇಟ್ ಮಾಡ್ಕೊಳಕ್ಕೆ ನನ್ಗೆ ಆಗ್ತಾ ಇಲ್ಲ. ದಿಸ್ ಈಸ್ ದ ಸೊಲ್ಯೂಷನ್. ಸೊ ಆ ಒಂದು ಬ್ಲಾಕೇಜ್, ಆ ಒಂದು ಲಿಮಿಟೇಷನ್ ಎಲ್ಲಿದೆ, ಆ ಒಂದು ಲಿಮಿಟೇಷನ್ ಅನ್ನ ಬ್ರೇಕ್ ಮಾಡೋ ಮೂಲಕ, ಆ ಒಂದು ಬ್ಲಾಕೇಜ್ ಅನ್ನ ಕ್ಲಿಯರ್ ಮಾಡೋ ಮೂಲಕ ನಮ್ಮ ಒಂದು ಡ್ರೀಮ್ ಲೈಫ್ ಗೆ ನಾವು ಜಾಯಿನ್ ಆಗೋದಿಕ್ಕೆ ಇಲ್ಲೆಲ್ಲರೂ ನಾವು ಸೇರ್ತಾ ಇರ್ತೀವಿ. ಎಸ್, ಇಲ್ಲಿ ಕೊಟ್ಟಿರುವಂತ 3 ಕ್ರಿಸ್ಟಲ್ಸ್ ಅಲ್ಲಿ ಒಂದು ಕ್ರಿಸ್ಟಲ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಅಂಡ್ ಅದ್ರ ಒಂದು ಬೇಸ್ ಮೇಲೆ ನಿಮ್ಮ ಒಂದು ಮನಿ ಲೈಫ್ ಯಾವ ರೀತಿ ಇದೆ, ಯಾವ ರೀತಿ ನೀವು ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಅದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನಿಮ್ಮ ಒಂದು ಸೆಲೆಕ್ಷನ್ ಮಾಡ್ಕೊಳ್ಳಿ. ಅಮೆಥಿಸ್ಟಾ, ಕ್ಲಿಯರ್ ಕ್ವಾರ್ಟ್ಸ ಆರ್ ಸಿಟ್ರಿನ್, ವಿಚ್ ಕಲರ್, ವಿಚ್ ಶೇಪ್, ಎನಿಥಿಂಗ್, ಯಾವ್ದ್ರ ಬೇಸ್ ಮೇಲೆ ಆದ್ರೂ ನಿಮ್ಮ ಒಂದು ಡಿಸಿಷನ್ ಅನ್ನ ನೀವು ಫೈನಲ್ ಮಾಡ್ಕೋಬಹುದು. ಆದ್ರೆ ಕನ್ಫ್ಯೂಷನ್ ಸ್ಟೇಜಿಗೆ ಮಾತ್ರ ಹೋಗ್ಬೇಡಿ, ಕನ್ಫ್ಯೂಸ್ ಆಗ್ಬೇಡಿ. ಯಾವ್ದು ಅನ್ನೋದು ಒಂದು ಕ್ಲಿಯರ್ ಇರಲಿ. ಲೈಕ್ ಒಂದು ಸಲ ಒಂದು ಚೂಸ್ ಮಾಡೋದು, ಅದಾದ್ಮೇಲೆ ಬೇರೆದು ಆ ರೀತಿಯಲ್ಲಿ ಮಾಡ್ಕೊಳಕ್ ಹೋಗ್ಬೇಡಿ, ಕನ್ಫ್ಯೂಸ್ ಆಗತ್ತೆ. ಲೇಟ್ ಮಾಡದೆ ಇವತ್ತಿನ ಒಂದು ಮೇನ್ ಸೆಷನ್ ಗೆ ಬರೋಣ. ದಟ್ ಈಸ್ ಒಂದು ಕ್ರಿಸ್ಟಲ್ ಅನ್ನ ನೀವು ಚೂಸ್ ಮಾಡ್ಕೊಳ್ಳಿ. ಅದು ಅಮೆಥಿಸ್ಟಾ, ಕ್ಲಿಯರ್ ಕ್ವಾರ್ಟ್ಸ ಅಥವಾ ಸಿಟ್ರಿನ್, ಯಾವ್ದಾದ್ರು ಒಂದು ಕ್ರಿಸ್ಟಲ್ ಅನ್ನ ಚೂಸ್ ಮಾಡಿ ಅಂಡ್ ಅದ್ರ ಒಂದು ಬೇಸ್ ಮೇಲೆ ನಾವು ರೀಡಿಂಗ್ ಗೆ ಹೋಗೋಣ. ಎಸ್, ಯಾವ್ದನ್ನ ಚೂಸ್ ಮಾಡಿದೀರಾ? ಇದು ನಮ್ಮ ಒಂದು ಸ್ಪ್ರೆಡ್. ಈ ಒಂದು ಸ್ಪ್ರೆಡ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ ರೂಟ್ ಕಾಸ್ ಎಲ್ಲಿಂದ ಇದು ಸ್ಟಾರ್ಟ್ ಆಗಿದೆ. ಅಂಡ್ ಎರಡನೇದಾಗಿ ನಿಮ್ಮ ಒಂದು ಇನ್ನರ್ ಬಿಲೀಫ್ ಸಿಸ್ಟಮ್. ಈ ಎರಡರಿಂದ ನಿಮ್ಮ ಒಂದು ಮನಿ ಲೈಫ್ ಅನ್ನ ಅಥವಾ ನೀವು ದುಡ್ಡನ್ನ ಯಾವ ರೀತಿಯಲ್ಲಿ ನೋಡ್ತಾ ಇದ್ದೀರಾ ಅಂಡ್ ದುಡ್ಡು ನಿಮ್ಮನ್ನ ಇನ್ ರಿಟರ್ನ್ ಯಾವ ರೀತಿಯಲ್ಲಿ ನೋಡ್ತಾ ಇದೆ. ಬಿಕಾಸ್ ಮನಿ ಈಸ್ ಆಲ್ಸೋ ಎನರ್ಜಿ. ಸೊ ಅದು ನಿಮ್ಮನ್ನ ಯಾವ ರೀತಿಯಲ್ಲಿ ನೋಡ್ತಾ ಇದೆ ಅಂಡ್ ಏನನ್ನ ನೀವು ಕಲಿಬೇಕಾಗಿದೆ, ಏನನ್ನ ಹೀಲ್ ಮಾಡ್ಕೊಬೇಕಾಗಿದೆ ಅಂಡ್ ಏನನ್ನ ನೀವು ಚೇಂಜ್ ಮಾಡ್ಕೋಬೇಕಾಗಿದೆ. ಇದೆಲ್ಲವನ್ನ ಮಾಡೋದ್ರಿಂದ ನಿಮ್ಮ ಒಂದು ಲೈಫ್ ಆಫ್ಟರ್ ಹೀಲಿಂಗ್ ಯಾವ ರೀತಿ. ಓಕೆ, ಸೊ ಇದನ್ನ ನಾವು ನೋಡ್ತಾ ಹೋಗ್ತೀವಿ. ಅಂಡ್ ಒನ್ ಥಿಂಗ್, ರೀಡಿಂಗ್ ಗೆ ಹೋಗೋಕ್ಕೂ ಮುಂಚೆ ದಟ್ ಈಸ್ ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಒಂದು ಪಾಯಿಂಟ್ಸ್ ಏನಿದೆ ಮೀನ್ಸ್ ನಿಮ್ಮ ಒಂದು ಥಿಂಗ್ಸ್ ಗಳೇನಿದೆ ಕಂಪ್ಲೀಟ್ಲಿ ಸ್ಪೆಸಿಫಿಕ್ ಆಗಿ ಫೋಕಸ್ ಆಗಿರೋದಿಲ್ಲ. ಎಸ್, ಸಮ್ ಪಾಯಿಂಟ್ಸ್ ನಿಮ್ಗೆ ರಿಲೇಟೇಬಲ್ ಆಗಿರುತ್ತೆ, ಸಮ್ ಟೈಮ್ಸ್ ಸಮ್ ಪಾಯಿಂಟ್ಸ್ ನಿಮ್ಗೆ ರಿಲೇಟೇಬಲ್ ಆಗಿರೋದಿಲ್ಲ. ನಾನು ಆಗ್ಲೇ ಹೇಳಿದಾಗೆ ಜನರಲ್ ರೀಡಿಂಗ್ ಕಲೆಕ್ಟಿವ್ ಆಗಿ ನೀವು ಅಮೆಥಿಸ್ಟ್ ಯಾರ್ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರ ಒಂದು ರೀಡಿಂಗ್ ಇದಾಗತ್ತೆ. ಬಿಲೀವ್, ನೀವು ದುಡ್ಡನ್ನ ಯಾವ ರೀತಿಯಲ್ಲಿ ನೋಡ್ತೀರಾ ಅಂಡ್ ದುಡ್ಡು ನಿಮ್ಮನ್ನ ಯಾವ ರೀತಿಯಲ್ಲಿ ಇನ್ ರಿಟರ್ನ್ ನೋಡುತ್ತೆ. ರೂಟ್ ಕಾಸ್ ಅನ್ನ ನೋಡೋದಾದ್ರೆ ಅಮೆಥಿಸ್ಟ್ ಅವರ ರೀಡಿಂಗ್ ನಂಬರ್ 1 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರ ರೀಡಿಂಗ್ ಇದು. ದಟ್ ಈಸ್ ರೂಟ್ ಕಾಸ್ ಎಲ್ಲಿ ಸ್ಟಾರ್ಟ್ ಆಗ್ತಾ ಇದೆ, ಈ ಒಂದು ಪ್ರಾಬ್ಲಮ್ ಅಥವಾ ಸಿಚುಯೇಷನ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಇದನ್ನ ನಾವು ಮೇನ್ ನೋಡೋದಾದ್ರೆ ದಟ್ ಈಸ್ ಒಂದು ಥಿಂಗ್, ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಲ್ಲ, ಇನಿಷಿಯಲ್ ಸ್ಟೇಜ್ ಅಲ್ಲಿ ರೂಟ್ ಕಾಸಸ್ ನಿಮ್ಗೆ ಕಾಣಿಸ್ತದೆ. ಮೀನ್ಸ್ ಏನಾದ್ರೂ ಒಂದು ಕೆಲಸವನ್ನ ಸ್ಟಾರ್ಟ್ ಮಾಡೋಕ್ ಮುಂಚೆನೆ ಅಲ್ಲಿ ಪ್ರಾಬ್ಲಮ್ಸ್ ಗಳು ಏನೆಲ್ಲ ಬರ್ಬಹುದು ಆ ರೀತಿಯಲ್ಲಿ ನೀವು ಫಸ್ಟ್ ಡೀಲ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ದಟ್ ಈಸ್ ಈಗ ಏನೋ ಒಂದು ಜಾಬ್ ಅಥವಾ ಏನೋ ಒಂದು ಆಕ್ಷನ್ ತಗೋಬೇಕಾದ್ರೆ ಫಸ್ಟ್ ನೀವು ಆಕ್ಷನ್ ಅನ್ನ ತಗೊಂಡು ಅದಾದ್ಮೇಲೆ ಪ್ರಾಬ್ಲಮ್ ಏನ್ ಬರುತ್ತೆ ಅದರ ಮೇಲೆ ಫೋಕಸ್ ಮಾಡೋದಿಲ್ಲ. ನಿಮ್ಮ ಒಂದು ನಿಮ್ಮ ಒಂದು ಸ್ಟೈಲ್ ಯಾವ ರೀತಿಯಲ್ಲಿ ಇರುತ್ತೆ ಅಂದ್ರೆ ಫಸ್ಟ್ ಪ್ರಾಬ್ಲಮ್ ಏನೆಲ್ಲ ಬರುತ್ತೆ ಅದನ್ನ ನೀವು ಫೋಕಸ್ ಮಾಡ್ತೀರಾ ಮೇನ್ ಆಗಿ. ಆ ಕಾರಣದಿಂದ ತುಂಬಾ ಸಲ ಆಕ್ಷನ್ಸ್ ಅನ್ನೇ ತಗೊಳಕ್ ಹೋಗೋದಿಲ್ಲ. ಬಿಕಾಸ್ ಆಕ್ಷನ್ ಅಥವಾ ಅಪರ್ಚುನಿಟಿ ಜಾಸ್ತಿ ನಿಮ್ಗೆ ಪ್ರಾಬ್ಲಮ್ಸ್ ಗಳು ಕಾಣಿಸುತ್ತೆ ಎಲ್ಲ ಒಂದು ಕಡೆ. ಆ ಕಾರಣದಿಂದ ಮಿಸ್ ಮಾಡ್ಕೊಳ್ತೀರಾ ಮೇಜರ್ ಆಗಿ, ಆಕ್ಷನ್ಸ್ ಅಲ್ಲಿ ಮಿಸ್ಸಿಂಗ್ ಆಗ್ತಿರುತ್ತೆ. ಅಂಡ್ ರೂಟ್ ಕಾಸ್ ಏನು ಅಂತ ಮೇನ್ ನೋಡೋದಾದ್ರೆ ದಟ್ ಈಸ್ ಮಣಿಪುರ ಚಕ್ರ. ಮೀನ್ಸ್ ಫೈರ್ ಎನರ್ಜಿ ಆಕ್ಚುಲಿ ಸ್ವಲ್ಪ ಕಮ್ಮಿ ಇರುತ್ತೆ.
ಫೈರ್ ಅಂತ ಅಂದ್ರೆ ಒಂದು ಆಕ್ಷನ್ ಗೆ ರಿಲೇಟೆಡ್ ಆಗಿ, ಪ್ಲಾನಿಂಗ್ ಗೆ ರಿಲೇಟೆಡ್ ಆಗಿ. ಬಿಕಾಸ್ ಫಸ್ಟ್ ಸ್ಟೆಪ್ ಕ್ಲಿಯರ್ ಇಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಸ್ಟೆಪ್ಸ್ ಗಳು ನಾವ್ ಏನು ಮಾಡಕ್ ಆಗೋದಿಲ್ಲ. ಸೊ ಇನಿಷಿಯಲ್ ಅಲ್ಲೇ ನಿಮ್ನ ಬ್ಲಾಕೇಜಸ್ ಇರುತ್ತೆ. ಅಂಡ್ ಇನ್ನರ್ ಬಿಲೀಫ್ ಸಿಸ್ಟಮ್ ಅನ್ನ ನೋಡೋದಾದ್ರೆ ದಟ್ ಈಸ್ ಈ ಅಮೆಥಿಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡವರ ಒಂದು ಇನ್ನರ್ ಬಿಲೀಫ್ ಏನಂತ ಅಂದ್ರೆ ಫ್ಯಾಮಿಲಿ ಫಸ್ಟ್, ಮನಿ ನೆಕ್ಸ್ಟ್, ಲವ್ ಫಸ್ಟ್, ಮನಿ ನೆಕ್ಸ್ಟ್. ಈ ರೀತಿ ನಿಮ್ಮ ಒಂದು ಇನ್ನರ್ ಬಿಲೀಫ್ ದಟ್ ಈಸ್ ದುಡ್ಡು ಅನ್ನೋದು ಕೊನೆದು, ಅದರ ಮೇಲೆ ಬೇರೆ ಆಗ್ಬೋದು ಎಮೋಷನ್ಸ್, ಅದು ಫ್ಯಾಮಿಲಿ ಇರ್ಬೋದು, ಅದು ನಿಮ್ಮ ಲವ್ ಲೈಫ್ ಇರ್ಬೋದು, ಅಥವಾ ನಿಮ್ಮ ಒಂದು ಪರ್ಪಸ್ ಇರ್ಬೋದು, ಅಥವಾ ನಿಮ್ಮ ಎಮೋಷನ್ಸ್ ಇರ್ಬೋದು, ಅದೆಲ್ಲವೂ ನನಗೆ ಫಸ್ಟ್ ಮುಖ್ಯ. ಯೂಶಲಿ ಇವರ ಡೈಲಾಗ್ ಯಾವ ರೀತಿಯಲ್ಲಿ ಇರುತ್ತೆ ಅಂದ್ರೆ, ನನಗೆ ದುಡ್ಡಿಗಿಂತ ಸಂಬಂಧಗಳು ಮುಖ್ಯ. ಈ ರೀತಿಯಲ್ಲಿ ಅವರ ಡೈಲಾಗ್ಗಳು ಇರುತ್ತೆ. ಅದು ಅವರ ಒಂದು ಇನ್ನರ್ ಬಿಲೀಫ್. ಎಸ್, ಸಂಬಂಧಗಳು ಕೂಡ ಮುಖ್ಯ, ಹಾಗೇನೆ ದುಡ್ಡು ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಎಲ್ಲ ಒಂದು ಕಡೆ ಈ ಒಂದು ನಂಬಿಕೆಯಲ್ಲಿ ದುಡ್ಡನ್ನ ನೀವು ನೆಗ್ಲೆಕ್ಟ್ ಮಾಡ್ತಾ ಬರುವಂತದ್ದು. ಅಂಡ್ ನೀವು ದುಡ್ಡನ್ನ ಯಾವ ರೀತಿಯಲ್ಲಿ ನೋಡ್ತೀರಾ? ದುಡ್ಡನ್ನ ಮೇನ್ಲಿ ನೀವು ನೋಡುವಂತದ್ದು ಒಂದು ರೀತಿಯಲ್ಲಿ ಇಂಪಾರ್ಟೆಂಟ್ ಹೌದು, ಅಷ್ಟು ಇಂಪಾರ್ಟೆಂಟ್ ಕೂಡ ಅಲ್ಲ. ಲೈಕ್ ಎಕ್ಸಾಂಪಲ್, ಮನೇಲಿ ಏನೋ ಫಂಕ್ಷನ್ ಆಗ್ತಾ ಇದೆ. ಆ ಒಂದು ಫಂಕ್ಷನ್ಗೆ ಎಲ್ಲರನ್ನ ನೀವು ಇನ್ವೈಟ್ ಮಾಡಿರ್ತೀರಾ. ಹಾಗಂತ ಅಲ್ಲಿ ಇನ್ವೈಟ್ ಮಾಡಿರೋರು ಎಲ್ಲರೂ ಮುಖ್ಯನಾ? ಇಲ್ಲ. ಹಾಗಂತ ಅವ್ರನ್ನೆಲ್ಲರನ್ನ ನೀವು ನೆಗ್ಲೆಕ್ಟ್ ಮಾಡ್ತೀರಾ? ಇಲ್ಲ. ಹೊರಗಡೆ ಆಸ್ ಅ ಫಾರ್ಮಾಲಿಟಿ ಅವರನ್ನ ತುಂಬಾ ಪ್ರೀತಿಯಿಂದ ಅಕ್ಕರೆಯಿಂದ ನೀವು ಮಾತಾಡ್ಸೋ ತರ ಮಾತಾಡಿಸ್ತೀರಾ. ಆದ್ರೆ ಇನ್ ಡೆಪ್ತ್ ಎಲ್ಲೋ ಒಂದು ಕಡೆ ಜಸ್ಟ್ ಇದು ಫಾರ್ಮಾಲಿಟಿ ಅಷ್ಟೇ. ನಿಮ್ಮ ಒಂದು ಲವ್ ಇರ್ಬೋದು, ಕೇರ್ ಇರ್ಬೋದು, ಅಫೆಕ್ಷನ್ ಇರ್ಬೋದು, ನಿಮ್ಮ ಒಂದು ಪರ್ಸನಲ್ ಲೈಫ್ ಅಲ್ಲಿ ನೀವು ತುಂಬಾ ತೀರಾ ಯಾರ ಹತ್ರ ಇದಾರೋ ಅವ್ರಷ್ಟೇ. ಹಾಗಂತ ನೀವು ಫಂಕ್ಷನ್ ಗೆ ಇನ್ವೈಟ್ ಮಾಡಿದವ್ರೆಲ್ಲರೂ ನನ್ನವರು, ಅಥವಾ ಅವರೆಲ್ಲರಿಗೋಸ್ಕರ ನೀವು ಅವೈಲಬಲ್ ಇರ್ತೀರಾ, ಅಥವಾ ಅವರೆಲ್ಲರ ಒಂದು ರಿಕ್ವೈರ್ಮೆಂಟ್ ಗೆ ನೀವು ಅವೈಲಬಲ್ ಇರ್ತೀರಾ ಅಂತ ಅಂದ್ರೆ ಅಲ್ಲ, ಇರೋದಿಲ್ಲ. ಸೊ ದುಡ್ಡನ್ನು ಕೂಡ ನೀವೆಲ್ಲೋ ಒಂದು ಕಡೆ ಅದೇ ರೀತಿಯಲ್ಲಿ ನೋಡ್ತಾ ಇರ್ತೀರಾ. ದಟ್ ಈಸ್ ದುಡ್ಡು ನನಗೆ ಎಸ್ ಬೇಕು, ಆದ್ರೆ ತುಂಬಾ ಏನ್ ಇಂಪಾರ್ಟೆಂಟ್ ಅಲ್ಲ. ಬೇಕು ಆದ್ರೆ ಇಂಪಾರ್ಟೆಂಟ್ ಅಲ್ಲ. ಅವಶ್ಯಕತೆ ಇದೆ, ಅದೇ ನನ್ಗೆ ಲೈಫ್ ಅಲ್ಲ. ಈ ರೀತಿಯಲ್ಲಿ ನೀವು ದುಡ್ಡನ್ನ ನೋಡುವಂಥದ್ದು. ಸೊ ಇನ್ ರಿಟರ್ನ್ ದುಡ್ಡು ನಿಮ್ಮನ್ನ ಯಾವ ರೀತಿಯಲ್ಲಿ ನೋಡುತ್ತೆ? ನೀವು ದುಡ್ಡನ್ನ ಆಪ್ಷನ್ ಆಗಿ ಟ್ರೀಟ್ ಮಾಡ್ತಾ ಇರ್ಬೇಕಾದ್ರೆ ದುಡ್ಡು ಕೂಡ ನಿಮ್ಮನ್ನ ಆಪ್ಷನ್ ಆಗಿ ಟ್ರೀಟ್ ಮಾಡುತ್ತೆ. ಬಿಕಾಸ್ ಇಲ್ಲಿ ಮೇನ್ ಕಾಣಿಸ್ತಾ ಇರುವಂತದ್ದು ದಟ್ ಈಸ್ ನಿಮ್ಗೆ ದುಡ್ಡು ಅನ್ನೋದು ಒಂದು ಆಪ್ಷನ್. ಮೀನ್ಸ್ ಅವಶ್ಯಕತೆ ಇದೆ, ಆದ್ರೆ ಅದೇ ನನ್ನ ಲೈಫ್ ಅಲ್ಲ ಅನ್ನೋ ತರದಲ್ಲಿ ನೀವು ಸೆಕೆಂಡ್ ಆಪ್ಷನ್ ಆಗಿ ನೀವು ದುಡ್ಡನ್ನ ಟ್ರೀಟ್ ಮಾಡ್ತಾ ಇದೀರಾ. ನಿಮ್ಮ ಲೈಫ್ ಅಲ್ಲಿ ದುಡ್ಡಿಗೆ ಮಹತ್ವ ಕೊಡ್ತಾ ಇಲ್ಲ ಅಂತ ಅಂದ್ರೆ ದುಡ್ಡು ಕೂಡ ಯಾವಾಗ ಬೇಕು ಅಥವಾ ಯಾವಾಗ ದುಡ್ಡಿಗೆ ಅನ್ಸುತ್ತೆ ಆ ಟೈಮ್ ಅಲ್ಲಿ ನಿಮ್ ಲೈಫ್ ಅಲ್ಲಿ ಶೋ ಅಪ್ ಆಗತ್ತೆ, ಎನಿ ಟೈಮ್ ಅಲ್ಲ. ಸೊ ನಿಮ್ಮ ಒಂದು ಪ್ಯಾಟರ್ನ್ ಯಾವ ರೀತಿಯಲ್ಲಿ ಇರುತ್ತೆ ಅಂದ್ರೆ ಒಂದ್ ಸ್ವಲ್ಪ ಗ್ರೋ ಆಗುತ್ತೆ, ಎಗೈನ್ ಫಾಲ್, ಗ್ರೋ ಆಗುತ್ತೆ, ಎಗೈನ್ ಫಾಲ್, ಗ್ರೋ ಆಗುತ್ತೆ, ಎಗೈನ್ ಫಾಲ್. ಈ ರೀತಿಯಲ್ಲಿ ಫ್ಲಕ್ಚುಯೇಷನ್ಸ್ ಮೇನ್ಲಿ ನೀವು ನೋಡ್ತಾ ಇರ್ತೀರಾ. ನಾನು ಆಗ್ಲೇ ಹೇಳಿದೆ ದಟ್ ಈಸ್ ನಂಬರ್ 1 ಸೆಲೆಕ್ಟ್ ಮಾಡಿರೋರಲ್ಲಿ ಆ ಒಂದು ಫೈರ್ ಎನರ್ಜಿ ಕಮ್ಮಿ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಅದು ಕಾಣಿಸ್ತಾ ಇದೆ ಚಾಟ್ಸ್ ಅಲ್ಲಿ ಕೂಡ. ಆಕ್ಷನ್ಸ್ ಕಮ್ಮಿ. ಓಕೆ, ಫೈನ್. ಸೊ ಏನ್ ಲರ್ನ್ ಮಾಡ್ಬೇಕು, ಕಲಿಯೋದೇನಿದೆ ಅದನ್ನ ನೋಡೋದಾದ್ರೆ ದಟ್ ಈಸ್ ಆಮೇಲೆ ದಟ್ ಈಸ್ ನಂಬರ್ 1 ಅನ್ನ ಸೆಲೆಕ್ಟ್ ಮಾಡ್ಕೊಂಡವರ ಒಂದು ಕಲಿಕೆ ಏನ್ ನೀವು ಕಲಿಯೋದಿದೆ ಅಂತ ನೋಡೋದಾದ್ರೆ ದಟ್ ಈಸ್ ಗಿವಿಂಗ್ ಅಂಡ್ ರಿಸೀವಿಂಗ್ ಅಲ್ಲಿ ಬ್ಯಾಲೆನ್ಸ್ ಅನ್ನ ಮಾಡುವಂಥದ್ದು. ಮೀನ್ಸ್ ಇಲ್ಲಿ ಯಾವ್ದ್ರಲ್ಲಾದ್ರೂ ನೀವು ತಗೋಬಹುದು ಗಿವಿಂಗ್ ಅಂಡ್ ರಿಸೀವಿಂಗ್ ಅಂತ ಅಂದ್ರೆ. ಲೈಕ್ ಎಕ್ಸಾಂಪಲ್, ನೀವು ಮನಿಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಸೊ ಮನಿ ನಿಮ್ ಹತ್ರ ಬರ್ತಾ ಇಲ್ಲ. ಫಸ್ಟ್ ನೀವು ಮನಿಗೆ ರೆಸ್ಪೆಕ್ಟ್ ಕೊಡೋದ್ ಕಲ್ತ್ಕೊಳ್ಳಿ, ಮನಿಗೆ ನೀವು ಫಸ್ಟ್ ಪ್ರಿಯಾರಿಟಿ ಕೊಡೋದನ್ನ ಕಲ್ತ್ಕೊಳ್ಳಿ. ಇನ್ ರಿಟರ್ನ್ ನಿಮ್ಗೆ ಮನಿ ಬರುತ್ತೆ. ಮನಿಯಿಂದ ನಾನು ಜಸ್ಟ್ ಅಡ್ವಾಂಟೇಜಸ್ ಅನ್ನ ತಗೊಳ್ತೀನಿ, ನನ್ಗೆ ಅವಶ್ಯಕತೆ ಇದೆ ಅದಕ್ಕೋಸ್ಕರ ಯೂಸ್ ಮಾಡ್ಕೊಡ್ತೀನಿ ಅಂದ್ರೆ ನೋ. ನೀವು ಫಸ್ಟ್ ಕೊಡೋದನ್ನ ಕಲೀರಿ. ದಟ್ ಈಸ್ ಮನಿಗೆ ಒಂದು ರೆಸ್ಪೆಕ್ಟ್ ಅನ್ನೋ, ಮನಿಗೆ ಒಂದು ಪ್ರಿಯಾರಿಟಿ ಅನ್ನೋ, ಅದನ್ನ ನೀವು ಕೊಡೋದನ್ನ ಫಸ್ಟ್ ಕಲಿಬೇಕಾಗಿದೆ. ಅವಾಗ ಇನ್ ರಿಟರ್ನ್ ನಿಮ್ಗೆ ದುಡ್ಡು ಬರೋದಕ್ಕೆ, ಫ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ವಾಟ್ ಯು ನೀಡ್ ಟು ಹೀಲಿಂಗ್. ಹೀಲಿಂಗ್ ಅಂತ ಬಂದಾಗ ಇಲ್ಲಿ ಮೇನ್ಲಿ ನೀವು ಹೀಲ್ ಮಾಡ್ಕೊಬೇಕಾಗಿರುವಂತದ್ದು ದಟ್ ಈಸ್ ಏನ್ ಹೇಳ್ತೀವಿ, ಒಂದು ಅಕ್ಯುಮುಲೇಟ್ ಆಗೋದಿಲ್ಲ. ಮೀನ್ಸ್ ನಿಮ್ಮ ಲೈಫ್ ಅಲ್ಲಿ ಯೂಶಲಿ ಯಾವ ರೀತಿಯಲ್ಲಿ ಇರುತ್ತೆ ಅಂದ್ರೆ ದುಡ್ಡು ಬರುತ್ತೆ ಹೋಗುತ್ತೆ, ದುಡ್ಡು ಬರುತ್ತೆ ಹೋಗುತ್ತೆ, ಅಕ್ಯುಮುಲೇಟ್ ಆಗ್ತಾ ಇಲ್ಲ. ನಿಮ್ಮಲ್ಲಿ ದುಡ್ಡು ಸೇವಿಂಗ್ಸ್ ಆಗ್ತಿರೋದಿಲ್ಲ ಮುಖ್ಯವಾಗಿ. ಯಾಕೆ ಅಂತಂದ್ರೆ ಮೇನ್ಲಿ ದಟ್ ಈಸ್ ಹೀಲಿಂಗ್ ಅವಶ್ಯಕತೆ ಇದೆ. ಈ ಒಂದು ಪಾಯಿಂಟ್ ಅಲ್ಲಿ ನೀವು ಹೀಲಿಂಗ್ ಮಾಡ್ಕೋಬೇಕಾಗಿದೆ. ನನ್ನ ಒಂದು ದುಡ್ಡನ್ನ ನಾನು ಅಕ್ಯುಮುಲೇಟ್ ಮಾಡ್ಕೊಳ್ಳೋದಿಕ್ಕೆ, ಸೇವಿಂಗ್ ಮಾಡ್ಕೊಳ್ಳೋದಿಕ್ಕೆ ನಾನು ಹೀಲಿಂಗ್ ಅನ್ನ ಶುರು ಮಾಡ್ತೀನಿ. ಅಂಡ್ ಫೈನಲ್ ಆಗಿ ವಾಟ್ ಯು ನೀಡ್ ಟು ಚೇಂಜ್ ಏನ್ ಮಾಡ್ಕೊಬೇಕು ಅಂತ ಅಂದ್ರೆ ಫಸ್ಟ್ ಥಿಂಗ್ ಲೀಡರ್ಶಿಪ್, ಫಸ್ಟ್ ಥಿಂಗ್ ಶೋ ಅಪ್. ಮೀನ್ಸ್
ಆಕ್ಷನ್ ಇಲ್ಲ, ಇಲ್ಲಿ ಫೈರ್ ಎನರ್ಜಿ ಇರೋದಿಲ್ಲ. ಏನಾದ್ರೂ ಹೇಳಿದ್ರೆ ಅಥವಾ ಏನಾದ್ರೂ ಪ್ಲಾನ್ ಬಂತು ಅಂತ ಅಂದ್ರೆ ಯು ವಿಲ್ ಕೀಪ್ ಆನ್ ಥಿಂಕಿಂಗ್, ಯೋಚನೆ ಮಾಡ್ತಾ ಇರ್ತೀರಾ ಅಷ್ಟೇ ಹೊರತು ಅದನ್ನ ಆಕ್ಷನ್ ಕಾರ್ಯರೂಪಕ್ಕೆ ನೀವು ತರೋದಿಲ್ಲ. ಅಂಡ್ ಮೇನ್ಲಿ ನಿಮಗೆ ಲೈಫ್ ಲೈಟ್ ಅಲ್ಲಿ ಬರೋದು ನಿಮ್ಗೆ ಇಷ್ಟ ಆಗೋದಿಲ್ಲ. ಮೀನ್ಸ್ ಆ ಒಂದ್ ರೀತಿ ನಿಮ್ಮ ಮೇಲೆ ಫೋಕಸ್ ಆಗೋದು ನಿಮ್ಗೆ ಅಷ್ಟು ಇಷ್ಟ ಆಗೋದಿಲ್ಲ, ಯು ಫೀಲ್ ಅನ್ಕಂಫರ್ಟ್. ಸೊ ಅದು ನನ್ನ ಚಾಟ್ ಬಾಕ್ಸ್ ಅಲ್ಲಿ ಕೂಡ ನಾವು ನೋಡ್ತಾ ಇದೀವಿ. ದಟ್ ಈಸ್ ತುಂಬಾ ಫೋರ್ಸ್ಫುಲ್ ಆಗಿ ನಾನು ಎಸ್ ನೀವು ಮೆನ್ಷನ್ ಮಾಡಿ ಹೇಳಿ ಏನಾಯ್ತು, ಹೇಗಾಗ್ತಿದೆ, ಇದು ನಿಮ್ ಲೈಫ್ ಅಲ್ಲಿ ಆಗ್ತಾ ಇದೆಯಾ, ನಾನ್ ಫೋರ್ಸ್ಫುಲ್ ಆಗಿ ನಿಮ್ಗೆ ಕೇಳ್ಬೇಕಾಗ್ತಾ ಇದೆ. ನಿಮಗೆ ಇವಾಗ ಲೈಕ್ ಎಕ್ಸಾಂಪಲ್, ಇವಾಗ ನಿಮ್ಮ ಹೆಸರನ್ನ ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಹೆಸರನ್ನ ಹೇಳಿದಾಗ ನಿಮ್ಗೆ ಅನ್ಕಂಫರ್ಟ್ ಆಗುತ್ತೆ. ಲೈಕ್ ಹೇಮಾ ನಂಬರ್ 1 ಸೆಲೆಕ್ಟ್ ಮಾಡಿದ್ದಾರೆ, ಶ್ವೇತಾ ನಂಬರ್ 1 ಸೆಲೆಕ್ಟ್ ಮಾಡಿದ್ದಾರೆ. ಜಸ್ಟ್ ಅವ್ರ ನೇಮ್ ಅನ್ನ ಕೂಗಿದ್ರೇನೆ ಅವ್ರಿಗೆ ಅನ್ಕಂಫರ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಬಿಕಾಸ್ ಲೈನ್ ಲೈಟ್ಗೆ ಬರೋದಿಕ್ಕೆ ಇಷ್ಟ ಆಗುದಿಲ್ಲ. ನಾನ್ ಯಾರ್ ಕಣ್ಣಿಗೂ ಬೀಳ್ಬಾರ್ದು, ನಾನ್ ಯಾರಿಗೂ ಫೋಕಸ್ ಆಗ್ಬಾರ್ದು, ಟಾರ್ಗೆಟ್ ಆಗ್ಬಾರ್ದು. ಅದು ಒಳ್ಳೇದಕ್ಕಾದ್ರೂ ಹೌದು, ಕೆಟ್ಟದಕ್ಕಾದ್ರೂ ಹೌದು. ನೆಗೆಟಿವ್ ಕಮೆಂಟ್ಸ್ ತಗೊಳೋದಿಕ್ ರೆಡಿ ಇಲ್ಲ, ಪಾಸಿಟಿವ್ ಕಮೆಂಟ್ಸ್ ಕೂಡ ರೆಡಿ ಇಲ್ಲ. ಈ ರೀತಿಯಲ್ಲಿ ನಿಮ್ಮ ಲೈಫ್ ಅಲ್ಲಿ ನೀವೇನಾದ್ರೂ ಇದ್ದೀರಾ ಅಂತ ಅಂದ್ರೆ ಅದನ್ನ ನೀವು ಚೇಂಜ್ ಮಾಡ್ಬೇಕಾಗಿದೆ. ಸೊ ಮೇನ್ಲಿ ನೀವು ಲೈಫ್ ಲೈಫಿಗೆ ಬರೋದಿಕ್ಕೆ, ನೀವು ಫ್ರೆಂಡ್ ಲೈಫಿಗೆ ಬರೋದಿಕ್ಕೆ ನೀವು ವರ್ಕ್ ಮಾಡ್ಬೇಕಾಗಿದೆ. ಸೊ ಈ ಎಲ್ಲಾ ಕಾರಣಗಳಿಂದ ನಿಮ್ಮ ಒಂದು ಮನಿ ಬ್ಲಾಕ್ ಆಗ್ತಾ ಇದೆ. ಅಂಡ್ ಇದೆಲ್ಲಾ ಚೇಂಜಸ್ ಅನ್ನ ನೀವು ಮಾಡ್ಕೊಂಡ್ರಿ ಅಂತ ಅಂದ್ರೆ ನಿಮ್ಮ ಒಂದು ಮನಿ ಲೈಫ್, ಎಸ್ ಈಗ ಏನಿದೆ ಅದರ ಒಂದು ನೆಕ್ಸ್ಟ್ ವರ್ಷನಿಗೆ ನಿಮ್ಮ ಮನಿ ಲೈಫ್ ಅಲ್ಲಿ ನೀವು ನೋಡ್ತಿರ್ತೀರಾ. ದಟ್ ಈಸ್ ಎಸ್ ಅಪ್ ಅಂಡ್ ಡೌನ್ ಸ್ವಲ್ಪ ಜಗ್ಲಿಂಗ್ ಇದ್ದೇ ಇರುತ್ತೆ. ಆದರೆ ಈಗ ನೀವು ಏನ್ ಪ್ರೆಸೆಂಟ್ ಅಲ್ಲಿ ಫೇಸ್ ಮಾಡ್ತಾ ಇದ್ದೀರಾ ಅಷ್ಟು ಒಂದು ಆಳವಾಗಿ ಮನಿಯ ಒಂದು ಸ್ಕೇರ್ಸಿಟಿ ಇರೋದಿಲ್ಲ. ಈಗ ಯಾವ ರೀತಿಯಲ್ಲಿ ಆಗ್ತಾ ಇದೆ, ದುಡ್ಡು ಅವಶ್ಯಕತೆ ಇದೆ, ಬೇಕು, ಬಟ್ ಡಿಲೇ ಆಗಿ ನಿಮ್ಗೆ ದುಡ್ಡು ಬರ್ತಾ ಇದೆ. ಸೊ ನೆಕ್ಸ್ಟ್ ವರ್ಷನ್ ನಲ್ಲಿ ಇದಿಷ್ಟು ನೀವು ಚೇಂಜಸ್ ಅನ್ನ ನೀವು ಮಾಡ್ಕೊಂಡ್ರಿ ಅಂತ ಅಂದ್ರೆ ಎಸ್ ದುಡ್ಡು ಬರುತ್ತೆ. ಮೀನ್ಸ್ ಈಗ ಏನ್ ಡಿಲೇ ಆಗ್ತಾ ಇದೆ ಅದು ಇನ್ನ ಸ್ವಲ್ಪ ಸ್ಪೀಡ್ ಆಗಿ ಬರುತ್ತೆ. ಅಂಡ್ ಮೈನ್ಲಿ ಇಲ್ಲಿ ನೋಡೋದಾದ್ರೆ ಅಕ್ಯುಮುಲೇಷನ್ ಗೆ ರಿಲೇಟೆಡ್ ಆಗಿ ಹೀಲಿಂಗ್ ಸ್ವಲ್ಪ ಡೆಪ್ತ್ ಅಲ್ಲಿ ಬೇಕು. ಸೊ ಹಾಗಾಗಿ ಎಸ್ ಸೇವಿಂಗ್ಸ್ ಗೆ ರಿಲೇಟೆಡ್ ಆಗಿ ಡೆಪ್ತ್ ಹೀಲಿಂಗ್ಸ್ ಅವಶ್ಯಕತೆ ಇದೆ, ಡೀಪ್ ಹೀಲಿಂಗ್ಸ್ ಅವಶ್ಯಕತೆ ಇದೆ. ಆದರೆ ಸಮ ಒಂದು ಮನಿ ಬರೋದಕ್ಕೆ ಹೋಗೋದು ಏನಾಗ್ತಾ ಇದೆ, ಡಿಲೇ ಆಗ್ತಾ ಇದೆ. ಅದು ಒಂದು ಲೆವೆಲ್ಗೆ ಒಂದು ಸ್ಟೆಪ್ ಬೇಗ ಬರುವಂತದ್ದು ಆಗುವಂತ ಸಾಧ್ಯತೆಗಳು ತುಂಬಾ ಇದೆ, ನೀವು ಈ ಚೇಂಜಸ್ ಅನ್ನ ಮಾಡ್ಕೊಂಡ್ರೆ. ಓಕೆ, ಅಂಡ್ ಮನಿಯ ರಿಲೇಟೆಡ್ ಆಗಿ ಹೀಲಿಂಗ್ ಅವಶ್ಯಕತೆ ಇದೆ ನಿಮಗೆ. ಸೊ ಅದನ್ನ ಕೇರ್ಲೆಸ್ ಮಾಡ್ಬೇಡಿ, ಅದ್ರ ಮೇಲೆ ನೀವು ಆಕ್ಷನ್ಸ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಎಸ್ ನಂಬರ್ 2 ಎರಡು ಸೆಲೆಕ್ಟ್ ಮಾಡಿದೀರಾ. ಸೊ ಫಸ್ಟ್ ಕಾರ್ಡ್ ದಟ್ ಈಸ್ ರೂಟ್ ಕಾಸ್, ಎಲ್ಲಿಂದ ಸ್ಟಾರ್ಟ್ ಆಗಿದೆ. ಅಂಡ್ ಎರಡನೇದು ಇನ್ನರ್ ಬಿಲೀಫ್, ಯಾವೆಲ್ಲ ಒಂದು ಇನ್ನರ್ ಬಿಲೀಫ್ಸ್ ಮನಿಯ ಬ್ಲಾಕೇಜ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಅಂಡ್ ನೀವು ದುಡ್ಡನ್ನ ಯಾವ ರೀತಿಯಲ್ಲಿ ನೋಡ್ತಾ ಇದ್ದೀರಾ, ಅಂಡ್ ದುಡ್ಡು ನಿಮ್ಮನ್ನ ಯಾವ ರೀತಿಯಲ್ಲಿ ನೋಡ್ತಾ ಇದೆ, ನೀವು ಏನನ್ನ ಕಲಿಬೇಕಾಗಿದೆ, ನೀವು ಏನನ್ನ ಹೀಲ್ ಮಾಡ್ಕೊಬೇಕಾಗಿದೆ, ಅಂಡ್ ನೀವು ಏನೆಲ್ಲ ನಿಮ್ಮ ಲೈಫ್ ಅಲ್ಲಿ ಚೇಂಜಸ್ ಅನ್ನ ಮಾಡ್ಕೊಬೇಕಾಗಿದೆ. ಓಕೆ, ಅಂಡ್ ವಾಟ್ ಇಸ್ ದ ಔಟ್ಕಮ್ ಏನ್ ಬರುತ್ತೆ ಇದರಿಂದ. ಸೊ ಫೈನ್. ಸೊ ಮೊದಲನೇದಾಗಿ ರೂಟ್ ಕಾಸ್ ಎಲ್ಲಿದೆ, ರೂಟ್ ಕಾಸ್ ಎಲ್ಲಿದೆ, ಕ್ಲಿಯರ್ ಪಾಟ್ ಸೆಲೆಕ್ಟ್ ಮಾಡಿರುವಂತವ್ರಿಗೆ. ನಂಬರ್ 2 ಕ್ರಿಸ್ಟಲ್ ಅನ್ನ ಸೆಲೆಕ್ಟ್ ಮಾಡಿರುವಂತವ್ರ ರೂಟ್ ಕಾಸ್ ಎಲ್ಲಿದೆ ಅಂತ ಅಂದ್ರೆ ಅವರ ಒಂದು ನಂಬಿಕೆ ಏನು ಅಂತ ಅಂದ್ರೆ ದುಡ್ಡು ತುಂಬಾ ಅಕ್ಯುಮುಲೇಟ್ ಮಾಡ್ಕೊಳ್ಳೋದು ಡೇಂಜರ್. ದುಡ್ಡು ತುಂಬಾ ಯಾರ ಹತ್ರ ಇರುತ್ತೋ ಅವರು ಒಂದು ಒಳ್ಳೆ ದಾರಿಯಿಂದ ದುಡ್ಡನ್ನ ಸಂಪಾದನೆ ಮಾಡಿರೋದಿಲ್ಲ, ಅಥವಾ ದುಡ್ಡನ್ನ ಸಂಪಾದನೆ ಮಾಡೋದಿಕ್ಕೆ ನ್ಯಾಯವಾಗಿ ಜಾಸ್ತಿ ದುಡ್ಡನ್ನ ಸಂಪಾದನೆ ಮಾಡೋದಿಕ್ಕೆ ಆಗೋದಿಲ್ಲ. ನಾನ್ ಕಷ್ಟ ಪಡ್ತಾ ಇದ್ದೀನಿ ಅದಕ್ಕೋಸ್ಕರ ನನ್ನ ಹತ್ರ ಜಾಸ್ತಿ ದುಡ್ಡು ಇಲ್ಲ. ದಟ್ ಈಸ್ ನಾನು ನ್ಯಾಯವಾದ ದಾರಿಯಲ್ಲಿ ನಡೀತಾ ಇದ್ದೀನಿ ಅದಕ್ಕೋಸ್ಕರ ನನ್ನ ಹತ್ರ ಜಾಸ್ತಿ ದುಡ್ಡಿಲ್ಲ. ಯಾರು ಅನ್ಯಾಯ ಮಾಡಿದಾರೋ ಅವ್ರ ಹತ್ರ ಜಾಸ್ತಿ ದುಡ್ಡಿದೆ. ಸೊ ನಿಮ್ಮ ಒಂದು ಬಿಲೀಫ್ ಸಿಸ್ಟಮ್ ದಟ್ ಈಸ್ ರೂಟ್ ಕಾಸ್ ಎಲ್ಲಿ ಸ್ಟಾರ್ಟ್ ಆಗಿದೆ ಅಂದ್ರೆ ದುಡ್ಡು ಜಾಸ್ತಿ ಇರೋದು ನಿಮ್ಗೆ ಅನ್ಕಂಫರ್ಟ್ ಆಗುತ್ತೆ. ದುಡ್ಡು ನಿಮ್ಮ ಹತ್ರ ನಿಮ್ಮ ಒಂದು ಅವಶ್ಯಕತೆಗೆ ಮೀರಿ ಜಾಸ್ತಿ ಬಂತು ಅಂತ ಅಂದ್ರು, ಆ ತಿಂಗಳು ಲೈಕ್ ಎಕ್ಸಾಂಪಲ್ ರೆಗ್ಯುಲರ್ ಆಗಿ ಒಂದು ಅಮೌಂಟ್ ಬರ್ತಾ ಇದೆ, ಜಾಸ್ತಿ ಏನಾದ್ರು ದುಡ್ಡು ಬಂತು ಅಂದ್ರೆ ನಿಮ್ಗೆನೆ ಅನ್ಕಂಫರ್ಟ್ ಆಗಕ್ ಸ್ಟಾರ್ಟ್ ಆಗತ್ತೆ. ಇಷ್ಟು ದುಡ್ಡು ಬಂದ್ಬಿಡ್ತಲ್ಲ, ಆ ಅನ್ಕಂಫರ್ಟ್ ಆಗಕ್ ಸ್ಟಾರ್ಟ್ ಆಗತ್ತೆ. ಅಥವಾ ಆ ಒಂದು ದುಡ್ಡು ಬೇರೆ ಇನ್ಯಾವುದೋ ಒಂದು ಎಮರ್ಜೆನ್ಸಿ ಎಕ್ಸ್ಪೆನ್ಸಸ್ ಇಂದ ಅದು ಹೊರಟೋಗುತ್ತೆ. ಈ ರೀತಿಯಲ್ಲಿ ನಿಮ್ಮ ಒಂದು ರೂಟ್ ಕಾಸ್ ಇರುವಂತದ್ದು ನಿಮ್ಮ ಒಂದು ದುಡ್ಡಿನ ಬಗೆಗೆ ಇರುವಂತ ಒಂದಷ್ಟು ಬಿಲೀಫ್ ಸಿಸ್ಟಮ್ಗಳು. ಅಂಡ್ ನೆಕ್ಸ್ಟ್ ಇನ್ನರ್ ಬಿಲೀಫ್.
ಇನ್ನರ್ ಬಿಲೀಫ್ ಅನ್ನ ಮೇನ್ಲಿ ಇಲ್ಲಿ ನೋಡೋದಾದ್ರೆ ದಟ್ ಈಸ್ ದುಡ್ಡನ್ನ ಒಂದು ಸರ್ವಿಸ್ ತರ ನೀವು ನೋಡ್ತೀರಾ. ದುಡ್ಡು ನೀವು ಯೂಸ್ ಮಾಡ್ಕೊಳ್ಳೋದಕ್ಕಿಂತನೂ ನಿಮ್ಮ ಸುತ್ತ ಇರೋರಿಗೆ, ನಿಮ್ಮ ಒಂದು ಪ್ರೀತಿ ಪಾತ್ರರಿಗೆ ಅದನ್ನ ನೀವು ಬಳಸೋದಿಕ್ಕೆ ಇಷ್ಟ ಪಡ್ತೀರಾ. ಲೈಕ್ ಎಕ್ಸಾಂಪಲ್, ನಿಮ್ಮ ಒಂದು ಇನ್ನರ್ ಬಿಲೀಫ್ ಯಾವ ರೀತಿಯಲ್ಲಿ ಇದೆ ಅಂತ ಅಂದ್ರೆ, ನನ್ನ ಒಂದು ದುಡ್ಡನ್ನ ನಾನು ಫಸ್ಟ್ ಬಳಸ್ಬಿಟ್ಟೆ ಅಂತ ಅಂದ್ರೆ, ನನ್ನ ಪ್ರಿಯಾರಿಟಿಗೆ ನನ್ನ ದುಡ್ಡನ್ನ ನಾನು ಯೂಸ್ ಮಾಡ್ಬಿಟ್ಟೆ ಅಂದ್ರೆ ನಾನ್ ಸ್ವಾರ್ಥಿ ಆಗ್ತೀನಿ. ನನ್ನ ಒಂದು ದುಡ್ಡನ್ನ ಫಸ್ಟ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಗೆ ನಾನು ಕೊಡ್ಬೇಕು, ಅವರ ಅವಶ್ಯಕತೆಗಳು, ಅವರ ನೀಡ್ಸ್ ಅನ್ನ ಫುಲ್ಫಿಲ್ ಮಾಡ್ಬೇಕು. ಅದಾದ ನಂತರ ಅದ್ರಲ್ಲಿ ಮಿಕ್ಕಿದ್ರೆ ನನಗೆ. ಓಕೆ, ವೀಣಾ ಅವ್ರು ಹೇಳ್ತಾ ಇದ್ರೆ ಎಸ್ ಕರೆಕ್ಟ್. ಸೊ ಇದು ಯಾವ ರೀತಿಯಲ್ಲಿ ಅಂತ ಅಂದ್ರೆ, ಲೈಕ್ ಎಕ್ಸಾಂಪಲ್ ಇದನ್ನ ನಮ್ಮ ಪೇರೆಂಟ್ಸ್ ಅಲ್ಲಿ ನೋಡಿರ್ತೀವಿ. ದಟ್ ಈಸ್ ಹಬ್ಬಕ್ಕೆ ಅಂತ ನಮ್ಗೆಲ್ಲ ಬಟ್ಟೆ ತರ್ತಾರೆ, ಬಟ್ ಅವ್ರು ತಗೊಳ್ಳೋದು. ಸೊ ಈ ತರದ ಪರ್ಸನಾಲಿಟಿ. ನಿಮ್ಮ ದುಡ್ಡನ್ನ ನಿಮಗೆ ನೀವು ಖರ್ಚು ಮಾಡ್ಕೊಳೋದಿಲ್ಲ, ಫಸ್ಟ್ ಫ್ಯಾಮಿಲಿಗೆ, ಆಮೇಲೆ ಮಿಕ್ಕಿದ್ರೆ ನನಗೆ. ಈ ತರದ ನಿಮ್ಮ ಒಂದು ಇನ್ನರ್ ಬಿಲೀಫ್ ನಿಮ್ಮ ಒಂದು ದುಡ್ಡಿಗೆ ಬ್ಲಾಕೇಜ್ ಆಗ್ತಾ ಇದೆ. ಓಕೆ, ಪಾಂಡುರಂಗ ಅವ್ರದ್ದು ನಿಜ. ನೆಕ್ಸ್ಟ್, ನೀವು ದುಡ್ಡನ್ನ ಯಾವ ರೀತಿಯಲ್ಲಿ ನೋಡ್ತೀರಾ? ಒನ್ಸ್ ಅಗೇನ್ ನಾನು ಆಗ್ಲೇ ಹೇಳಿದಾಗೆ ರೂಟ್ ಕಾಸ್ ಅಲ್ಲೂ ಕೂಡ ನಾನು ಈ ಲೈನ್ ಅನ್ನ ಜಾಯಿನ್ ಮಾಡಿದೆ. ದಟ್ ಈಸ್ ದುಡ್ಡು ನ್ಯಾಯವಾಗಿ ಬರಬೇಕು. ದುಡ್ಡನ್ನ ಸಂಪಾದನೆ ಮಾಡೋದಕ್ಕೆ ನಿಮ್ಮದೇ ಆದಂತ ಒಂದಷ್ಟು ರೂಲ್ಸ್ ಗಳನ್ನ ನೀವು ಹಾಕೊಂಡಿದ್ದೀರಾ. ಓಕೆ, ವಸುಂಧರಾ ಅವ್ರದ್ದು ಎಸ್, ಮಂಜುಳಾ ಅವ್ರದ್ದು ಎಸ್, ಗ್ರೇಟ್ ಗ್ರೇಟ್ ಎನರ್ಜಿ. ಓಕೆ, ಸೊ ನಿಮ್ಮ ಒಂದು ಏನ್ ಹೇಳ್ತೀವಿ, ನೀವು ದುಡ್ಡನ್ನ ಯಾವ ರೀತಿಯಲ್ಲಿ ನೋಡ್ತೀರಾ ಅಂತ ಅಂದ್ರೆ, ಒಂದು ರೂಲ್ಸ್ ಅನ್ನ ಹಾಕೊಂಡಿದ್ದೀರಾ ದುಡ್ಡಿಗೆ ರಿಲೇಟೆಡ್ ಆಗಿ. ಯಾರಾದ್ರೂ ಗಿಫ್ಟ್ ಕೊಟ್ರೆ ನಾನು ತಗೋಬಾರ್ದು, ಅಥವಾ ನಾನು ಅವ್ರು ಏನ್ ಗಿಫ್ಟ್ ಕೊಟ್ಟಿದ್ದಾರೆ ಅದ್ರ ಒಂದು ಸರಿಸಮವಾಗಿ ನಾನು ಗಿಫ್ಟ್ ಅನ್ನ ಕೊಡ್ಬೇಕು. ಲೈಕ್ ಎಕ್ಸಾಂಪಲ್, ಮೇ ಬಿ ನಿಮ್ ಫ್ರೆಂಡ್ ಅಥವಾ ಯಾರೋ ಫ್ಯಾಮಿಲಿ ಮೆಂಬರ್ಸ್ ನಿಮ್ಗೊಂದು ಕಾಸ್ಟ್ಲಿ ಗಿಫ್ಟ್ ಅನ್ನ ಕೊಡ್ತಾ ಇದಾರೆ ಅಂತ ಅನ್ಕೊಳ್ಳಿ. ಅದನ್ನ ನೀವು ತಗೊಳೋದಕ್ಕೆ ಇಷ್ಟ ಪಡೋದಿಲ್ಲ, ಬಿಕಾಸ್ ಇನ್ ರಿಟರ್ನ್ ನಾನು ಕೂಡ ಅವ್ರಿಗೆ ಹಂಗೆ ಕೊಡ್ಬೇಕಾಗತ್ತೆ. ಆದ್ರೆ ಅವ್ರು ನನ್ಗೆ ಏನ್ ಕೊಡ್ತಾ ಇದಾರೋ ಅದು ತುಂಬಾ ಬೆಲೆ ಬಾಳುವಂತದ್ದು. ಇನ್ ರಿಟರ್ನ್ ನನ್ಗೆ ಅವ್ರಿಗೆ ಸರಿಸಮವಾಗಿ ವಾಪಸ್ ಕೊಡಕ್ ಆಗೋದಿಲ್ಲ. ಸೊ ಹಾಗಾಗಿ ಬೇಡ ಈ ರೀತಿಯಲ್ಲಿ. ಸೊ ಇಲ್ಲಿ ಮೇನ್ ರೂಲ್ಸ್ ಅಂತ ನಾನು ಆಗ್ಲೇ ಹೇಳಿದ್ರೆ, ದಟ್ ಈಸ್ ಎಲ್ಲವನ್ನ ಒಂದು ನ್ಯಾಯ ಅಂತ ನೀವೇನ್ ಅನ್ಕೊಳ್ತಾ ಇದ್ದೀರಾ, ಒಂದು ಸರಿಯಾದ ದಾರಿ ಅಲ್ಲಿ ನೀವು ನಡೆಯುವಂತ ಒಂದು ಪರ್ಸನಾಲಿಟಿ ನಿಮ್ದು. ನಿಮ್ಮ ಒಂದು ಪರ್ಸನಾಲಿಟಿಯೇ ದುಡ್ಡು ಒಂದು ಸರಿಯಾದ ದಾರಿಯಲ್ಲಿ ಬರ್ಬೇಕು ಅಂತ. ಸೊ ಹಾಗೆ ನೋಡ್ಬೇಕಾದ್ರೆ ನಿಮ್ಮಲ್ಲಿ ಒಂದಷ್ಟು ಬಿಲೀಫ್ ಸಿಸ್ಟಮ್ಗಳಿದೆ. ಯಾರಾದ್ರೂ ಗಿಫ್ಟ್ ಕೊಟ್ರೆ ತಗೋಬಾರ್ದು, ಅಥವಾ ಏನ್ ಹೇಳ್ತೀವಿ, ಎಕ್ಸ್ಟ್ರಾ ದುಡ್ಡಿಗೆ ಆಸೆ ಪಡ್ಬಾರ್ದು. ಎಕ್ಸ್ಟ್ರಾ ದುಡ್ಡು ಲೈಕ್, ಓಕೆ ನಾನು ಓವರ್ ಟೈಮ್ ಮಾಡ್ತೀನಿ, ಓಕೆ ನಾನು ಯಾವ ರೀತಿಯಲ್ಲಿ ಹೇಳ್ಬೋದು ಅಂತ ಅಂದ್ರೆ, ನಾನ್ ಏನ್ ಅರ್ನ್ ಮಾಡ್ತಾ ಇದೀನಿ ಅದು ನನ್ಗೆ ಸಾಕಾಗ್ತಾ ಇಲ್ಲ. ಮೇ ಬಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಅನ್ನ ನಾನು ತಗೊಳ್ತೀನಿ, ಅವ್ರು ಕೂಡ ಮಾಡಕ್ ಸ್ಟಾರ್ಟ್ ಮಾಡ್ಲಿ. ಈ ರೀತಿಯಲ್ಲಿ ನೀವು ಥಿಂಕ್ ಮಾಡೋದಿಲ್ಲ. ನಿಮ್ಮ ಪ್ರಕಾರ ನೋ, ಅದು ತಪ್ಪು. ಈ ರೀತಿಯಲ್ಲಿ ಒಂದಷ್ಟು ನಿಮಗೆ ನೀವೇ ಸರಿಯಾದಂತ ಒಂದಷ್ಟು ದಾರಿಗಳನ್ನು ಕೂಡ ತಪ್ಪು ಅಂತ ನೀವೇ ಅನ್ಕೊಂಡ್ಬಿಟ್ಟಿದ್ದೀರಾ. ಆ ರೀತಿಯಲ್ಲಿ ನೀವು ದುಡ್ಡನ್ನ ನೋಡ್ತಾ ಇರ್ತೀರಾ. ದಟ್ ಈಸ್ ದುಡ್ಡಿಗೆ ಒಂದು ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಹಾಕೊಂಡಿದ್ದೀರಾ. ಈಗ ನೀವು ಮಾಡ್ಬೇಕಾಗಿರೋದು ಏನಂತ ಅಂದ್ರೆ, ಎಲ್ಲೆಲ್ಲಿ ನಾನು ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಹಾಕೊಂಡಿದ್ದೀನಿ ಅದು ನಿಜವಾಗ್ಲೂ ನಿಜನಾ, ಇಲ್ಲ ಅದು ನನ್ನ ಭ್ರಮೆನಾ, ಅದನ್ನ ನೀವು ನೋಡ್ಬೇಕಾಗಿದೆ. ಅಂಡ್ ದುಡ್ಡು ನಿಮ್ಮನ್ನ ಯಾವ ರೀತಿಯಲ್ಲಿ ನೋಡುತ್ತೆ? ದುಡ್ಡು ನಿಮ್ಮನ್ನ ಯಾವ ರೀತಿಯಲ್ಲಿ ನೋಡುತ್ತೆ ಅಂತ ಅಂದ್ರೆ, ಮೇನ್ ಇಲ್ಲಿ ನೋಡೋದಾದ್ರೆ, ಒಂದ್ ರೀತಿ ಎಲ್ಲವೂ ಕೈಲಿ ಫೋಟೋ ಇದ್ದು ಅನ್ನೋ ತರದಲ್ಲಿ ನಿಮ್ಗೆ ಫೀಲ್ ಆಗತ್ತೆ. ಇಮಿಡಿಯೇಟ್ ಯಾವ್ದೋ ಒಂದು ಕಡೆಯಿಂದ ದುಡ್ಡು ನಿಮ್ಗೆ ಬಂದು ಪ್ರೊಟೆಕ್ಟ್ ಮಾಡ್ಬಿಡುತ್ತೆ. ಓಕೆ, ಮೀನ್ಸ್ ಒಂದ್ ರೀತಿ ನಿಮ್ ಕೈಯಲ್ಲಿ ನಿಮ್ ಲೈಫ್ ಕಂಟ್ರೋಲೇ ಇಲ್ಲ ಅನ್ನೋ ತರದಲ್ಲಿ ನೀವು ಸಮಟೈಮ್ಸ್ ಫೀಲ್ ಮಾಡ್ತೀರಾ. ನನ್ನ ಲೈಫ್ ಕಂಟ್ರೋಲ್ ಅಲ್ಲಿ ಇಲ್ಲ, ನನ್ ಕಂಟ್ರೋಲ್ ಅಲ್ಲಿ ಇಲ್ಲ, ನನ್ನ ಒಂದು ದುಡ್ಡು ಲೈಫ್ ಅನ್ನೋದಕ್ಕಿಂತ ದುಡ್ಡು ನನ್ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ ಅನ್ಕೊಳ್ತಿರ್ತೀರಾ. ನಿಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅದು ಯಾವ್ದೋ ಒಂದು ರೀತಿಯಿಂದ ಬಂದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಬಿಡುತ್ತೆ. ಸೊ ಇದು ನಿಮ್ಮನ್ನ ದುಡ್ಡು ನೀವು ನೋಡುವಂತ ರೀತಿ. ಇಲ್ಲಿ ಮೇನ್ ಥಿಂಗ್, ನೀವು ದುಡ್ಡನ್ನ ಒಂದು ರೀತಿಯಲ್ಲಿ ಒಂದು ರೂಲ್ಸ್ ಅಲ್ಲಿ ನೀವು ದುಡ್ಡನ್ನ ನೋಡ್ತಾ ಇದ್ದೀರಾ. ಇನ್ ರಿಟರ್ನ್ ದುಡ್ಡು ಕೂಡ ನಿಮ್ಗೆ ಅದೇ ರೀತಿಯ ಒಂದಷ್ಟು ರೂಲ್ಸ್ ಅನ್ನ ಹಾಕಿದೆ. ಸೊ ಈಗ ನೀವು ನಿಮ್ಮ ಒಂದು ರೂಲ್ಸ್ ಗಳನ್ನ ಸ್ವಲ್ಪ ಲೂಸ್ ಮಾಡ್ಬೇಕಾಗಿದೆ, ಸ್ವಲ್ಪ ಸಡಿಲ ಮಾಡ್ಬೇಕಾಗಿದೆ. ಓಕೆ, ನೆಕ್ಸ್ಟ್. ಓಕೆ, ಪಾಂಡುರಂಗ ಅವರು 100% ನಿಜ ಹೇಳ್ತಾ ಇದ್ದೀರಾ. ಗ್ರೇಟ್, ಫೈನ್. ಸೊ ಲರ್ನಿಂಗ್ ಏನ್ ಕಲಿಬೇಕು ದುಡ್ಡಿಗೆ ರಿಲೇಟೆಡ್ ಆಗಿ? ದುಡ್ಡಿಗೆ ರಿಲೇಟೆಡ್ ಆಗಿ ಏನ್ ಕಲಿಬೇಕು ಅಂದ್ರೆ, ಮೊದಲನೇದಾಗಿ ಚಾಯ್ಸಸ್. ನಾನ್ ಏನ್ ಚೂಸ್ ಮಾಡ್ತಾ ಇದ್ದೀನಿ, ನಾನ್ ಏನ್ ಚಾಯ್ಸ್ ಮಾಡ್ತಾ ಇದ್ದೀನಿ ಅದು ಸರಿ ಆಗ್ತಾ ಇದ್ಯಾ? ಲೈಕ್ ಎಕ್ಸಾಂಪಲ್, ನಾನು ಆಗ್ಲೇ ಹೇಳಿದಾಗೆ ಒಂದು ಗಿಫ್ಟಿಗೆ ರಿಲೇಟೆಡ್ ಆಗಿ ಹೇಳಿದೆ, ಅಥವಾ ಒಂದು ಮಲ್ಟಿಪಲ್ ಅರ್ನಿಂಗ್ಸ್ ಗೆ ರಿಲೇಟೆಡ್ ಆಗಿ ನಾನು ಹೇಳಿದೆ. ಇದೆಲ್ಲವೂ ನಿಜನಾ? ಮುಖ್ಯವಾಗಿ ಒಂದು ಥಾಟ್ ದಟ್ ಈಸ್, ದುಡ್ಡನ್ನ ಜಾಸ್ತಿ ಯಾರು ಸಂಪಾದನೆ ಮಾಡ್ಬಿಟ್ಟಿದಾರೋ ಅವ್ರು ಯಾವ್ದೋ ಒಂದು ರಾಂಗ್ ಟರ್ನ್ ಹಿಡ್ದಿದ್ದಾರೆ ಅನ್ನೋ ರೀತಿಯ ಒಂದು ಬಿಲೀಫ್ ಸಿಸ್ಟಮ್. ಸೊ ಇಲ್ಲಿ ನೋಡೋದಾದ್ರೆ ಯಾವ ರೀತಿ ಅಪೋಸಿಟ್ ಥಾಟ್ ನಿಮಗೆ ಕ್ಲಾಶ್ ಆಗ್ತಾ ಇದೆ ಅಂದ್ರೆ, ಒಂದು ಕಡೆ ನೀವು ನ್ಯಾಯವಾಗಿ ನಡೆಯುವಂತ ಒಂದು ಪರ್ಸನಾಲಿಟಿ,
ಅಂಡ್ ಇನ್ನೊಂದು ಥಾಟ್ ಅನ್ನ ನೀವು ಮೈಂಡಿಗೆ ಕೊಡ್ತಾ ಇದ್ದೀರಾ, ದಟ್ ಈಸ್ ದುಡ್ಡು ಜಾಸ್ತಿ ಮಾಡಿರೋರೆಲ್ಲ ಒಂದು ಅನ್ಯಾಯದ ದಾರಿನಲ್ಲೇ ನಡೆದಿದ್ದಾರೆ. ಸೊ ಇಲ್ಲಿ ಎರಡೂ ಕೂಡ ಕ್ಲಾಶ್ ಆಯ್ತು ಅಂತ ಅಂದ್ರೆ, ಸೊ ದಟ್ ನೀವು ನ್ಯಾಯವಾಗಿ ತೆರೀತಾ ಇರುವಂತದ್ದು ಅಂಡ್ ನಿಮಗೆ ದುಡ್ಡು ಜಾಸ್ತಿ ಬರ್ತಾ ಇರುವಂತದ್ದು. ಬಟ್ ಸತ್ಯ ಏನಂತ ಅಂದ್ರೆ, ನೀವು ಯಾವ ದಾರಿಯಲ್ಲಿ ನಡೀತಾ ಇದ್ದೀರಾ ಅಂಡ್ ನಿಮ್ಮ ಒಂದು ಮನಿ ಲೈಫ್ ಏನಿದೆ ಅದು ಒಂದಕ್ಕೊಂದು ಸಂಬಂಧ ಇಲ್ಲ. ದುಡ್ಡನ್ನ ಒಂದು ನ್ಯಾಯವಾದ ದಾರಿಯಲ್ಲೂ ಕೂಡ ಜಾಸ್ತಿ ಸಂಪಾದನೆ ಮಾಡಿರುವಂತವ್ರು ಇದ್ದಾರೆ, ಅನ್ಯಾಯದ ದಾರಿಯಲ್ಲೂ ಕೂಡ ಜಾಸ್ತಿ ಸಂಪಾದನೆ ಮಾಡಿರುವಂತವ್ರು ಇದ್ದಾರೆ. ಆದ್ರೆ ನೀವು ನಿಮ್ಮ ಒಂದು ಬಿಲೀಫ್ ಸಿಸ್ಟಮ್ಗೆ ಏನ್ ಕೊಡ್ತಾ ಇದ್ದೀರಾ, ಅನ್ಯಾಯದ ದಾರಿಯಲ್ಲಿ ಅಷ್ಟೇ ದುಡ್ಡನ್ನ ಜಾಸ್ತಿ ಸಂಪಾದನೆ ಮಾಡೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಇಲ್ಲಿ ಚಾಯ್ಸಸ್ ಮುಖ್ಯವಾಗಿ ನೀವು ಕಲಿಬೇಕಾಗಿದೆ. ನಾನು ಯಾವ ಒಂದು ಯೋಚನೆಯಲ್ಲಿ ಇದ್ದೀನಿ, ಯಾವ ಒಂದು ಯೋಚನೆ ಥಿಂಕಿಂಗ್ ಪ್ಯಾಟರ್ನ್ ಅಲ್ಲಿ ಇದ್ದೀನಿ ಅಂತ. ಹೀಲಿಂಗ್ ಹೀಲಿಂಗ್ ಅನ್ನ ಏನ್ ಮಾಡ್ಕೋಬೇಕಾಗಿದೆ ಅಂತ ಅಂದ್ರೆ, ಮೇನ್ಲಿ ಬಿಸ್ನೆಸ್ ಯಾರಾದ್ರೂ ಇದ್ರೆ ನಂಬರ್ 2 ಅನ್ನ ಸೆಲೆಕ್ಟ್ ಮಾಡಿರೋರು, ಮೇನ್ ಥಿಂಗ್ ದಟ್ ಈಸ್ ಮಾರ್ಕೆಟಿಂಗ್. ಅವ್ರ ಒಂದು ಬಿಲೀಫ್ ಸಿಸ್ಟಮ್ ಏನಿರುತ್ತೆ ಅಂದ್ರೆ, ಮಾರ್ಕೆಟಿಂಗ್ ಇಸ್ ಬ್ಯಾಡ್, ಸೆಲ್ಲಿಂಗ್ ಇಸ್ ಬ್ಯಾಡ್. ಲೈಕ್ ಎಕ್ಸಾಂಪಲ್, ಇವಾಗ ನಾನು ಹೇಳ್ತಾ ಇದ್ದೀನಿ, ಇವಾಗ ಜಸ್ಟ್ ಜನರಲ್ ರೀಡಿಂಗ್ ಅನ್ನ ತಗೊಳ್ತಾ ಇದ್ದೀನಿ ಅಂಡ್ ಅವರಿಗೆ ಇದೆಲ್ಲವೂ ಕೂಡ ಕಂಫರ್ಟ್ ಅನ್ಸುತ್ತೆ. ಬಟ್ ಯಾವಾಗ 1-to-1 ಕನ್ಸಲ್ಟೇಷನ್ ನೀವು ತಗೊಳ್ಳಿ, ನಿಮ್ಗೆ ಅವಶ್ಯಕತೆ ಇದ್ರೆ ಯು ಕ್ಯಾನ್ ಕಮ್ ಫಾರ್ 1-to-1 ಕನ್ಸಲ್ಟೇಷನ್ ಅಂತ ಹೇಳ್ತೀನೋ, ಅವರಿಗೆ ಒಂದ್ ರೀತಿ ಓಕೆ ಶಿ ಇಸ್ ಡೂಯಿಂಗ್ ರಾಂಗ್ ಥಿಂಗ್ ಮೀನ್ಸ್ ಸೆಲ್ಲಿಂಗ್ ಆಗ್ತಾ ಇದೆ, ಏನೋ ಒಂದು ಮಾರಾಟ ಆಗ್ತಾ ಇದೆ, ಅಥವಾ ಏನೋ ಅವರ ಒಂದು ಥಿಂಗ್ ಅನ್ನ ಪ್ರಮೋಟ್ ಮಾಡ್ತಾ ಇದಾರೆ ಅಂತಿದ್ದಾಗೆ ನಿಮ್ಗೆ ಅನ್ಕಂಫರ್ಟ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಓಕೆ ಇದು ತಪ್ಪು, ಅದಕ್ಕೆ ಮಾರ್ಕೆಟಿಂಗ್ ಮಾಡ್ಬಾರ್ದು, ಹಾಗೆ ಸೆಲ್ ಮಾಡ್ಬಾರ್ದು. ಸೊ ಇದು ಜಸ್ಟ್ ಬೇರೆಯವರನ್ನ ನೀವು ಜಡ್ಜ್ ಮಾಡೋದು ಅಷ್ಟೇ ಅಲ್ಲ, ನೀವು ಬಿಸ್ನೆಸ್ ಅಲ್ಲಿ ಕೂಡ ಇದ್ರೂ ಕೂಡ ಅದನ್ನೇ ನೀವು ಮಾಡ್ತಿರ್ತೀರಾ. ದಟ್ ಈಸ್ ನೀವು ಮಾರ್ಕೆಟಿಂಗ್ ಬಗ್ಗೆ, ನಿಮ್ಮ ಪ್ರಾಡಕ್ಟ್, ನಿಮ್ಮ ಒಂದು ಸರ್ವಿಸ್ ಬಗ್ಗೆ ನಿಮ್ಗೆ ಹೇಳ್ಕೊಳೋದು ಇಷ್ಟ ಆಗೋದಿಲ್ಲ, ಯಾರಿಗಾದ್ರೂ ಏನಾದ್ರೂ ಮಾರಾಟ ಮಾಡೋದು ನಿಮ್ಗೆ ಇಷ್ಟ ಆಗೋದಿಲ್ಲ. ಸೊ ಇಲ್ಲಿ ಮೇಂಟೈನ್ ಹೀಲಿಂಗ್ ಆಗುವಂತದ್ದು ಅವಶ್ಯಕತೆ ಇದೆ. ಓಕೆ, 1+ ಅವರು ನಿಜ ಅಂತ ಹೇಳ್ತಾ ಇದ್ದೀರಾ, ಗ್ರೇಟ್. ನೆಕ್ಸ್ಟ್ ದಟ್ ಈಸ್ ವಾಟ್ ಯು ವಾಂಟ್ ಟು ಚೇಂಜ್. ಸೇಮ್ ನಂಬರ್ 1 ಗೆ ಬಂದಂತ ಸೇಮ್ ಕಾರ್ಡ್ ಬಂದಿದೆ. ವಾಟ್ ಯು ವಾಂಟ್ ಟು ಚೇಂಜ್ ಅಲ್ಲಿ ನೀವು ಒಂದು ಭಯ ಅಂಜಿಕೆ ಇದೆ. ಭಯ ಅಂಜಿಕೆ ಇಲ್ಲಿ ಮೇನ್ ಮುಖ್ಯವಾಗಿ ನಿಮ್ಗೆ ಎಲ್ಲಿದೆ ಅಂತ ಅಂದ್ರೆ, ಒಂದು ನಂಬರ್ 1 ಅವರಿಗೆ ಒಂದ್ ಲೈಫ್ ಲೈಟ್ ಬರೋದೇ ಅವ್ರಿಗೆ ಅನ್ಕಂಫರ್ಟ್. ಬಟ್ ನಿಮಗೆ ಲೈಫ್ ಲೈಟ್ ಬರೋದಕ್ಕಿಂತನೂ ಅನ್ಕಂಫರ್ಟ್ ಏನಂತ ಅಂದ್ರೆ, ನನ್ನ ಬಗ್ಗೆ ಅವ್ರು ಏನ್ ಅನ್ಕೊಬಿಡ್ತಾರೋ. ಲೈಕ್ ಎಕ್ಸಾಂಪಲ್, ನಾನು ಏನಾದ್ರು ಮಾರ್ಕೆಟಿಂಗ್ ಮಾಡಿದ್ರೆ ಅವ್ರು ಏನ್ ಅನ್ಕೊಬಿಡ್ತಾರೋ, ನಾನು ಏನಾದ್ರು ಅವ್ರಿಗೆ ಮಾರಾಟ ಮಾಡಿದ್ರೆ, ಸೆಲ್ ಮಾಡಿದ್ರೆ, ಅಥವಾ ನಾನು ಅವ್ರಿಗೆ ಇಷ್ಟು ದುಡ್ಡು ನಂದು ಅಂತ ಕೇಳ್ಬಿಟ್ರೆ ಅವ್ರು ಏನ್ ಅನ್ಕೊಬಿಡ್ತಾರೋ. ನಿಮ್ಮ ಒಂದು ಭಯ ಮೇನ್ಲಿ ಇರೋದು, ಜನರು ನನ್ನ ಬಗ್ಗೆ ಏನ್ ಒಪಿನಿಯನ್ ತಗೋಬಿಡ್ತಾರೋ, ನನ್ನನ್ನ ಯಾವ ರೀತಿಯಲ್ಲಿ ಜಡ್ಜ್ ಮಾಡ್ಬಿಡ್ತಾರೋ, ಈ ರೀತಿಯಲ್ಲಿ ನಿಮ್ಮ ಒಂದು ಅನ್ಕಂಫರ್ಟ್ ಇರುತ್ತೆ. ಸೊ ಅದನ್ನ ನೀವು ಚೇಂಜ್ ಮಾಡ್ಕೋಬೇಕಾಗಿದೆ. ದಟ್ ಈಸ್ ಯಾರು ಏನ್ ಒಪಿನಿಯನ್ ತಿಳ್ಕೊಳ್ತಾರೆ ಅವರ ಅಭಿಪ್ರಾಯ, ನಾನು ನನ್ ಕೆಲ್ಸವನ್ನ ನಾನು ಮಾಡ್ತೀನಿ. ಸೊ ಇಲ್ಲಿ ನೀವು ಮೇನ್ ಚೇಂಜ್ ಮಾಡ್ಕೋಬೇಕಾಗಿದೆ. ಇದ್ರಿಂದ ಏನಾಗತ್ತೆ, ಈ ಎಲ್ಲಾ ಚೇಂಜಸ್ ಅನ್ನ, ಈ ಎಲ್ಲಾ ಹೀಲಿಂಗ್ಸ್ ಅನ್ನ ಮಾಡ್ಕೊಂಡಾಗ ನಿಮ್ಮ ಒಂದು ಲೈಫ್ ಅಲ್ಲಿ ಏನು ಚೇಂಜಸ್ ಅನ್ನ ನೀವು ನೋಡ್ತೀರಾ ಮುಖ್ಯವಾಗಿ ಅಂತ ಅಂದ್ರೆ, ದಟ್ ಈಸ್ ನಿಮ್ಮ ಒಂದು ಲೈಫ್ ಅಲ್ಲಿ ಏನೆಲ್ಲವೂ ಕೂಡ ನೆಗೆಟಿವ್ ವರ್ಷನ್ ನೀವು ನೋಡ್ತಾ ಇದೀರೋ ಅದರ ಒಂದು ಎಕ್ಸಾಕ್ಟ್ ಪಾಸಿಟಿವ್ ವರ್ಷನ್ ಗೆ ನೀವು ಟರ್ನ್ ಆಗ್ತೀರಾ. ದಟ್ ಈಸ್ ಈ ಮೊಮೆಂಟ್ ಗೆ ನಿಮ್ಗೆ ಅನಿಸ್ಬಹುದು, ಅಪರ್ಚುನಿಟೀಸ್ ನನ್ಗೆ ಎಲ್ಲೂ ಸಿಗ್ತಾ ಇಲ್ಲ, ಅಥವಾ ನಾನು ಏನ್ ಅನ್ಕೊಳ್ತಾ ಇದೀನಿ ಅದು ನನ್ನ ಕೈ ಮೀರಿ ಹೋಗ್ತಾ ಇದೆ, ನಾನು ಅನ್ಕೊಂಡಿದ್ದ ಆಗ್ತಾ ಇಲ್ಲ, ನನ್ನ ಟಾರ್ಗೆಟ್ಸ್ ರೀಚ್ ಆಗ್ತಾ ಇಲ್ಲ, ಅಥವಾ ನಾನು ಏನೋ ಒಂದು ಗೋಲ್ ಹಾಕ್ಬಿಟ್ಟಿನಿ, ಅದು ಆ ಒಂದು ಗೋಲ್ ಅದ್ರ ಪ್ರಕಾರ ನಡೆಯೋದಿಲ್ಲ. ಅದೆಲ್ಲವೂ ಕೂಡ ಕಂಪ್ಲೀಟ್ ನೆಕ್ಸ್ಟ್ ವರ್ಷನ್ ಗೆ ನೀವು ಟರ್ನ್ ಆಗ್ತೀರಾ. ಕಂಪ್ಲೀಟ್ ನಿಮ್ಮ ಲೈಫ್ ಅನ್ನ ಪಾಸಿಟಿವ್ ವರ್ಷನ್ ಆಗಿ ನೀವು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಎಷ್ಟು ದಿನ ನೀವು ಏನು ನಿಮ್ಮ ಲೈಫ್ ಅನ್ನ ನೋಡ್ತಾ ಇದ್ದೀರಾ, ಎಕ್ಸಾಕ್ಟ್ ಅಪೋಸಿಟ್ ಪಾಸಿಟಿವ್ ಆಗಿ ನಿಮ್ಮ ಲೈಫ್ ಅನ್ನ, ಅಂದ್ರೆ ನಿಮ್ಮ ಮನಿ ಲೈಫ್ ಅನ್ನ ನೀವು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಓಕೆ, ಎಸ್. ಫೈನಲ್ ವರ್ಡ್ ನಂಬರ್ 2 ಅವ್ರದ ಒಂದು ಎನರ್ಜಿ ಫ್ಯಾಂಟಾಸ್ಟಿಕ್. ಸೊ ನಂಬರ್ 3 ದಟ್ ಈಸ್ ಸಿಕ್ ಡ್ರೀಮ್ ಸೆಲೆಕ್ಟ್ ಮಾಡೋದಂತವರ ಎನರ್ಜಿ ಯಾವ ರೀತಿಯಲ್ಲಿದೆ ಚಾಟ್ ಬಾಕ್ಸ್ ಅಲ್ಲಿ ನೋಡೋಣ. ನಿಮ್ಮ ಎನರ್ಜಿ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ರೀಡಿಂಗ್ ಡೆಪ್ತ್ ಅಲ್ಲಿ ಹೋಗುತ್ತೆ. ಸೊ ಇಲ್ಲಿ ನಾನೇನೋ ಹೇಳ್ತಾ ಇದೀನಲ್ಲ, ನೀವೆಷ್ಟು ಕೇಳೋದಕ್ಕೆ ರೆಡಿ ಇದ್ದೀರಾ ಅಷ್ಟು ಡೆಪ್ತ್ ಅಲ್ಲಿ ರೀಡಿಂಗ್ ಹೋಗುತ್ತೆ. ಸೊ ನಂಬರ್ 3 ಯಾರಿದ್ದೀರಾ, ಅಗೇನ್ ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಎನರ್ಜಿಯನ್ನ ತೋರಿಸಿ. ಓಕೆ, ಓಕೆ, ರೂಟ್ ಕಾಸ್ ಎಲ್ಲಿದೆ? ಓಕೆ, 1+ ಅವ್ರದ್ದು ನಿಮ್ ಹೆಸರು ಇಲ್ಲ, ಸಾರಿ. ಸೊ ನಿಮ್ದು ನಂಬರ್ 2 ಅಂಡ್ ನಿಮ್ಮ ಮಮ್ಮಿ ಅವ್ರದ್ದು ನಂಬರ್ 3. ಓಕೆ, ಫೈನ್. ಸೊ ನಂಬರ್ 3 ಅವರ ಒಂದು ರೂಟ್ ಕಾಸ್, ಎಲ್ಲಿ ಅವರ ಒಂದು ಪ್ರಾಬ್ಲಮ್, ಅವರ ರೂಟ್ ಕಾಸ್ ಸ್ಟಾರ್ಟ್ ಆಗಿದೆ ಅಂತ ನೋಡೋದಾದ್ರೆ, ದಟ್ ಈಸ್ ಅವರಿಗೆ ಒಂದು ರೀತಿ ಜಗ್ಲಿಂಗ್ ಹ್ಯಾಬಿಟ್ ಆಗೋಗಿದೆ. ಮೀನ್ಸ್ ಅವ್ರು ಹುಟ್ಟಾಗಿಂತ ಒಂದು ನೋಡಿರೋದೇ ಇಲ್ಲಿಂದ ಅಲ್ಲಿಗೆ ಅಡ್ಜಸ್ಟ್ ಮಾಡು, ಅಲ್ಲಿಂದ ಇಲ್ಲಿಗೆ ಅಡ್ಜಸ್ಟ್ ಮಾಡು, ಎಸ್ಪೆಷಲಿ ದುಡ್ಡಿನ ರಿಲೇಟೆಡ್ ಆಗಿ ಅಂಡ್ ವರ್ಕಿಗೆ ರಿಲೇಟೆಡ್ ಆಗಿ ಕೂಡ ಇದು ಕಾಣ್ತಿರುತ್ತೆ. ದಟ್ ಈಸ್ ಜಗ್ಲಿಂಗ್. ಇಲ್ಲಿಂದ ಅಲ್ಲೋಡು, ಅಲ್ಲಿಂದ ಇಲ್ಲೋಡು,
ಇದು ಅವರಿಗೆ ಒಂದ್ ರೀತಿ ಹ್ಯಾಬಿಟ್ ಆಗೋಗಿದೆ. ಎನಿ ಟೈಮ್ ಬಿಸಿ ಬಿಸಿ ಬಿಸಿ. ಫ್ರೀ ಆಗಿ ಕೂತ್ರು ಅಂತಂದ್ರೆ ಅವ್ರಿಗೆ ಅನ್ಕಂಫರ್ಟ್ ಆಗಕ್ ಸ್ಟಾರ್ಟ್ ಆಗುತ್ತೆ ಅವ್ರ ಬಗ್ಗೆ. 5 ನಿಮಿಷ ನಾನು ಆರಾಮಾಗಿದ್ದೀನಿ ಅಂತ ಅಂದ್ರೆ ನನಗೇನೆ ಅನ್ಕಂಫರ್ಟ್, ಅವ್ರಿಗೇನೆ ಗಿಲ್ಟ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ನಾನು ಈಗ ಸುಮ್ಮನೆ ಕೂತ್ಕೊಬಿಟ್ಟಿದ್ದೀನಲ್ಲ, ಖಾಲಿ ಇದ್ದೀನಲ್ಲ, ಎನಿ ಟೈಮ್ ಏನಾದ್ರೂ ಒಂದು ಚಿಂತೆಲಿ ಇರ್ಬೇಕು, ಎನಿ ಟೈಮ್ ಏನಾದ್ರೂ ಒಂದು ಕೆಲ್ಸದಲ್ಲಿ ಇರ್ಬೇಕು, ಎನಿ ಟೈಮ್ ಏನಾದ್ರೂ ಮಾಡ್ತಾ ಇರ್ಬೇಕು. ಅದು ಫಿಸಿಕಲ್ ಆದ್ರೂ ಓಕೆ, ಹೆಡ್ ಅಲ್ಲಾದ್ರೂ ಓಕೆ. ಸೊ ರೂಟ್ ಕಾಸ್ ಎಲ್ಲಿದೆ ಅಂತ ಅಂದ್ರೆ ಅವರು ಮೊದ್ಲು ಪಾಸ್ ತಗೊಳ್ತಾ ಇಲ್ಲ, ಗ್ಯಾಪೇ ತಗೊಳ್ತಾ ಇಲ್ಲ, ರೆಸ್ಟೇ ತಗೊಳ್ತಾ ಇಲ್ಲ. ದಟ್ ಈಸ್ ದ ಮೇನ್ ರೂಟ್ ಕಾಸ್. ಮೊದ್ಲು ಇಲ್ಲಿ ಓಕೆ ಎಲ್ಲರೂ ಎಸ್ 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 ಗ್ರೇಟ್. ಸೊ ಮೊದ್ಲು ಇಲ್ಲಿ ಮಾಡ್ಬೇಕಾಗಿರೋದು ದಟ್ ಈಸ್ ಅಟ್ ಲೀಸ್ಟ್ ವೀಕ್ಲಿ ಒನ್ಸ್, ಸಾಧ್ಯ ಆಯ್ತು ಅಂದ್ರೆ ವೀಕ್ಲಿ ಟ್ವೈಸ್ ಟೇಕ್ ಅ ಬ್ರೇಕ್. ಬ್ರೇಕ್ ಅನ್ನ ತಗೊಳ್ಳೋದು ಅಟ್ ಲೀಸ್ಟ್ ಒಂದು ಅರ್ಧ ಗಂಟೆ ಆದ್ರೂ ಓಕೆ, ಟು ಮೆಡಿಟೇಷನ್. ಆ ಒಂದು ಟೈಮ್ ಅಲ್ಲಿ ಯಾವುದೇ ಯೋಚನೆ ಇಲ್ಲ, ಯಾವುದೇ ಚಿಂತೆ ಇಲ್ಲ. ಓಕೆ ನಾನು ಅಲ್ಲಿ ಹೊರಗಡೆ ಏನೋ ಮಾಡ್ಬೇಕಾಗಿತ್ತು, ನನ್ ಕಿಚನ್ ಅಲ್ಲಿ ಏನೋ ಮಾಡ್ಬೇಕಾಗಿತ್ತು, ನನ್ ಕೆಲ್ಸದಲ್ಲಿ ಏನೋ ಮಾಡ್ಬೇಕಾಗಿತ್ತು. ನೆಕ್ಸ್ಟ್ ಅವ್ರ ಮೆಡಿಟೇಷನ್ ಅಲ್ಲಿ ಕೂತ್ರು ಕೂಡ ಯಾವ ರೀತಿಯಲ್ಲಿ ಇರುತ್ತೆ ಅಂದ್ರೆ ಅವ್ರ ಮನ್ಸು ನೆಕ್ಸ್ಟ್ ನಾನ್ ಏನ್ ಮಾಡ್ಬೇಕು ಅಂತ ಥಿಂಕ್ ಮಾಡ್ತಿರುತ್ತೆ. ಸೊ ಅದನ್ನ ನೀವು ಫಸ್ಟ್ ಪಾಸ್ ಮಾಡ್ಬೇಕಾಗಿದೆ. ಈಗ ನಾನು ಪ್ರೆಸೆಂಟ್ ಅಲ್ಲಿ ಪಾಸ್ ಮಾಡಿದೀನಿ ಅಂತ ಅಂದ್ರೆ ನನ್ನ ಉಸಿರಾಟದ ಮೇಲೆ ನಾನು ಗಮನ ಕೊಡ್ತಾ ಇದ್ದೀನಿ. ಮೇನ್ ಥಿಂಗ್ ಅದನ್ನ ಮಾಡ್ಬೇಕಾಗಿದೆ. ಅಂಡ್ ಬಿಲೀಫ್ ಸಿಸ್ಟಮ್, ಅವರ ಪ್ರಕಾರ ಅವರ ಒಂದು ಬಿಲೀಫ್ ಸಿಸ್ಟಮ್ ಏನು ಅಂತ ಅಂದ್ರೆ ನಾನ್ ಈ ಕೆಲಸ ಮಾಡ್ಲಿಲ್ಲ ಅಂದ್ರೆ ಬೇರೆ ಯಾರು ಮಾಡೋದಿಲ್ಲ, ಅಥವಾ ಈ ಕೆಲಸನ ನನಗಿಂತ ಚೆನ್ನಾಗಿ ಬೇರೆ ಯಾರು ಮಾಡಕ್ಕೆ ಆಗುದಿಲ್ಲ. ಸೊ ಇವ್ರ ಒಂದು ಲೈಫ್ ಸ್ಟೈಲ್ ಯಾವ ರೀತಿ ಇರುತ್ತೆ, ಇನ್ನರ್ ಬಿಲೀಫ್ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಅಂದ್ರೆ ಅವರ ಒಂದು ಕೆಲಸಗಳನ್ನ ಡೆಲಿಗೇಟ್ ಮಾಡೋದು ಅವ್ರಿಗೆ ಬರೋದಿಲ್ಲ. ಗೊತ್ತಿರೋದಿಲ್ಲ ಅನ್ನೋದಕ್ಕಿಂತ ಬರೋದೇ ಇಲ್ಲ ಅವ್ರಿಗೆ. ಡೆಲಿಗೇಟ್ ಮಾಡೋದ್ ಹೆಂಗೆ, ನನ್ಗೇನೋ ಈಗ ಕೆಲ್ಸ ಇದೆ, ನನ್ನ ಹತ್ರ 2 ಕೆಲ್ಸ ಇದೆ, ಒಂದು ಕೆಲ್ಸನ ನಾನು ಬೇರೆಯವ್ರಿಗೆ ಡೆಲಿಗೇಟ್ ಮಾಡ್ಬೋದು ಅಂತ ಅಂದ್ರೆ ನೋ, ಅವ್ರಿಗೆ ಬರೋದಿಲ್ಲ. ಆಮೇಲೆ ಒಂದಷ್ಟು ಕಾರಣಗಳನ್ನ ಅವ್ರು ಕೊಟ್ಕೊಡ್ತಾರೆ. ದಟ್ ಈಸ್ ನಾನೇ ಪರ್ಫೆಕ್ಟ್ ಆಗಿ ಮಾಡೋದು, ಇದು ಅವ್ರಿಗೆ ಮಾಡಕ್ ಆಗೋದಿಲ್ಲ, ನಾನ್ ಮಾಡ್ಲಿಲ್ಲ ಅಂದ್ರೆ ಯಾಕೆ ಮಾಡೋದೇ ಇಲ್ಲ. ಈ ರೀತಿಯಲ್ಲಿ ಅವ್ರಿಗೆ ಅವ್ರದೇ ಆದಂತ ಒಂದಷ್ಟು ಕಾರಣಗಳಿರುತ್ತೆ. ಆ ಕಾರಣದಿಂದ ಅವ್ರು ಡೆಲಿಗೇಟ್ ಮಾಡೋದಿಲ್ಲ. ಎಲ್ಲವೂ ಕೂಡ ನನ್ ಕಂಟ್ರೋಲ್ ನಲ್ಲಿ ಇದೆ ಅನ್ನೋ ತರದಲ್ಲಿ ಒಂದು ನಿಮ್ಮ ಒಂದು ಇನ್ನರ್ ಬಿಲೀಫ್. ದಟ್ ಈಸ್ ಇವ್ರದ್ದು ಯಾವ ರೀತಿಯಲ್ಲಿ ಇರುತ್ತೆ ಅಂತ ಅಂದ್ರೆ ಒಂದು ಲೈಫ್ ಸ್ಟೈಲ್. ನಾನು ಇಲ್ಲ ಅಂತ ಅಂದ್ರೆ ಮನೆಯಲ್ಲಿ ಏನು ಆಗೋದೇ ಇಲ್ಲ, ನಾನು ಇಲ್ಲ ಅಂತ ಅಂದ್ರೆ ಆಫೀಸ್ ಅಲ್ಲಿ ಏನು ಆಗೋದೇ ಇಲ್ಲ. ಸೊ ದಟ್ ಒಂದು ದಿನ ಬ್ರೇಕ್ ತಗೊಳ್ಳೋದಿಲ್ಲ. ಅದು ಮನೇಲಾದ್ರೂ ಅಷ್ಟೇ, ಆಫೀಸ್ ಅಲ್ಲಾದ್ರೂ ಅಷ್ಟೇ. ರನ್ ರನ್ ರನ್. ಇದು ಇವರ ಒಂದು ಇನ್ನರ್ ಬಿಲೀಫ್. ನೆಕ್ಸ್ಟ್ ನಿಮ್ಮ ಒಂದು ಅಕಾರ್ಡಿಂಗ್ ಆಗಿ ನೀವು ದುಡ್ಡನ್ನ ಯಾವ ರೀತಿಯಲ್ಲಿ ನೋಡ್ತಾ ಇದ್ದೀರಾ, ದುಡ್ಡನ್ನ ನೀವು ಯಾವ ರೀತಿಯಲ್ಲಿ ನೋಡ್ತಾ ಇದ್ದೀರಾ? ನಿಮ್ಮ ಒಂದು ಇನ್ನರ್ ಬಿಲೀಫ್ ಎಸ್ ನಾನ್ ಮಾಡಿಲ್ಲ ಅಂದ್ರೆ ಯಾರು ಮಾಡೋದೇ ಇಲ್ಲ. ಅಂಡ್ ರೂಟ್ ಕಾಸ್ ಬಂದ್ಬಿಟ್ಟು ನಿಮ್ಗೆ ಅದು ಹ್ಯಾಬಿಟ್ ಆಗೋಗಿದೆ, ತನ್ನಿಂದ ನೀವು ಮಾಡಿರೋದೇ ಅದು. ಸೊ ನಿಮ್ಗೆ ರೆಸ್ಟ್ ತಗೊಳೋದು ಯಾವ ರೀತಿ ಅನ್ನೋದೇ ಗೊತ್ತಿಲ್ಲ. ಸೊ ಈ ಎಲ್ಲಾ ಕಾರಣಗಳಿಂದ ನೀವು ದುಡ್ಡನ್ನ ಯಾವ ರೀತಿಯಲ್ಲಿ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಒನ್ಸ್ ಅಗೇನ್ ದಟ್ ಈಸ್ ಒಂದ್ ರೀತಿ ದುಡ್ಡು ನನಗ್ ಬರ್ತಾ ಇದೆ ಅಂತ ಅಂದ್ರೆ ಲೈಕ್ ನೀವು ಅದನ್ನ ಅಧಿಕಾರ ಅನ್ನೋ ತರದಲ್ಲಿ ನೋಡೋದಿಲ್ಲ. ನೀವು ವರ್ಕ್ ಮಾಡಿರ್ತೀರಾ, ಸ್ಯಾಲ್ರಿ ತಗೋಬೇಕಾದ್ರೆ ಓಕೆ ನನ್ಗೆ ದುಡ್ಡು ಬಂದ್ಬಿಡ್ತು, ಅಯ್ಯೋ ಕೃಪೆ. ಒಂದು ಗ್ರಾಟಿಟ್ಯೂಡ್ ಅನ್ನೋದಕ್ಕಿಂತನೂ ಒಂದು ರೀತಿಯಲ್ಲಿ ಗ್ರಾಟಿಟ್ಯೂಡ್ ಅನ್ನ ಒಂದು ಕೆಳಗಡೆ ವರ್ಷನ್ ಅಂತ ನಾವು ತಗೋಬಹುದು. ಮೀನ್ಸ್ ಲೈಕ್ ನಾನ್ ಮಾಡಿದೀನಿ ಅದಕ್ಕೋಸ್ಕರ ನನ್ಗೆ ದುಡ್ಡು ಸಿಕ್ಕಿದೆ, ದಟ್ ಇಸ್ ಗ್ರಾಟಿಟ್ಯೂಡ್. ನಾನು ಏನು ಮಾಡೇ ಇಲ್ಲ ಆದ್ರೂ ನನಗ್ ಕೊಟ್ಬಿಟ್ರು, ದಟ್ ಈಸ್ ಒಂದ್ ರೀತಿ ಕೃಪೆ ತರ. ಸೊ ಇಲ್ಲಿ ನೀವ್ ಯಾವ ರೀತಿಯಲ್ಲಿ ಇವನ್ ನೀವು ಅಷ್ಟು ವರ್ಕ್ ಮಾಡದ್ಮೇಲೂ ಕೂಡ ನಿಮ್ಮನ್ನ ನೀವು ಯಾವ ರೀತಿ ಕ್ರಿಟಿಸೈಸ್ ಮಾಡ್ಕೊಳ್ತೀರಾ ಅಂದ್ರೆ ನಾನು ಏನು ಮಾಡೇ ಇಲ್ಲ ಆದ್ರೂ ನನ್ಗೆ ದುಡ್ಡು ಬಂದ್ಬಿಡ್ತು. ಈ ತರದಲ್ಲಿ ನಿಮ್ಮನ್ನ ನೀವು ಅನ್ಕೊಳ್ತಿರ್ತೀರಾ. ಮೀನ್ಸ್ ನಿಮ್ಮನ್ನ ನೀವು ಡಿಸೈಡ್ ಮಾಡ್ಕೊಳ್ತಾ ಇರ್ತೀರಾ, ನಿಮ್ಮ ಬೆಲೆ ಏನು ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ. ಸೊ ದುಡ್ಡನ್ನು ಕೂಡ ನೀವು ಹಂಗೆ ನೋಡ್ತಾ ಇರ್ತೀರಾ. ದಟ್ ಈಸ್ ದುಡ್ಡು ತುಂಬಾ ದೊಡ್ಡದು, ನಾನ್ ತುಂಬಾ ಚಿಕ್ಕದು, ದುಡ್ಡು ನನ್ ಮೇಲೆ ದಯೆ ತೋರಿಸ್ತಾ ಇದೆ. ಈ ರೀತಿಯಲ್ಲಿ ನೀವು ದುಡ್ಡನ್ನ ನೋಡ್ತಾ ಇರ್ತೀರಾ. ಅಂಡ್ ದುಡ್ಡು ನಿಮ್ಮನ್ನ ಯಾವ ರೀತಿಯಲ್ಲಿ ನೋಡ್ತಾ ಇದೆ, ನಿಮ್ಮನ್ನ ಯಾವ ರೀತಿಯಲ್ಲಿ ದುಡ್ಡು ಟ್ರೀಟ್ ಮಾಡ್ತಾ ಇದೆ. ದಟ್ ಈಸ್ ದುಡ್ಡು ನಿಮ್ಮನ್ನ ಯಾವ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇದೆ ಅಂತಂದ್ರೆ ನಿಮ್ಗೆ ರನ್ 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 ಮಾಡಿ ಮಾಡಿ ಹ್ಯಾಬಿಟ್ ಆಗಿರೋ ಕಾರಣದಿಂದ ಮೇನ್ ನೀವು ನೋಡ್ತಾ ಇರೋದು ಯಾವ ರೀತಿಯಲ್ಲಿ ಅಂತ ಅಂದ್ರೆ ದುಡ್ಡು ನಿಮ್ಮನ್ನ ಯಾವ ರೀತಿಯಲ್ಲಿ ನೋಡ್ತಾ ಇದೆ ಅಂತ ಅಂದ್ರೆ ದಟ್ ಈಸ್ ನೀವ್ ವರ್ಕ್ ಮಾಡಿದ್ರೆ ನಿಮ್ ಹತ್ರ ಬರ್ತಾ ಇದೆ. ನೀವ್ ಅದನ್ನ ಆ ರೀತಿಯಲ್ಲಿ ಹ್ಯಾಬಿಟ್ ಮಾಡಿಸ್ಬಿಟ್ಟಿದೀರಾ. ನೀವು ಪಾಸ್ ಆಯ್ತು, ನೀವು ನಿಂತ್ರಿ ಅಂತ ಅಂದ್ರೆ ನಿಮ್ಗೆ ಅನ್ಕಂಫರ್ಟ್ ಆಗುತ್ತೆ, ದುಡ್ಡು ಬರೋದು ಸ್ಟಾಪ್ ಆಗುತ್ತೆ. ಸೊ ಇದನ್ನ ಎಲ್ಲೋ ಒಂದು ಕಡೆ ನೀವು ದುಡ್ಡಿಗೆ ಹ್ಯಾಬಿಟ್ ಮಾಡ್ಸಿರೋದು. ನೀವು ಜಸ್ಟ್ ರನ್ ಆಗ್ಬೇಕು, ಕೆಲಸ ಮಾಡ್ಬೇಕು, ದುಡಿಬೇಕು ದುಡಿಬೇಕು ದುಡಿಬೇಕು, ಆಗ ದುಡ್ಡು ನಿಮ್ ಹತ್ರ ಬರುತ್ತೆ. ನೀವ್ 1 ಸೆಕೆಂಡ್ ಪಾಸ್ ತಗೊಂಡ್ರಿ ಅಂತ ಅಂದ್ರೂ ಕೂಡ ನಿಮ್ಗೆ ಅನ್ಕಂಫರ್ಟ್ ಆಗುತ್ತೆ, ದುಡ್ಡು ಎಲ್ಲೋ ಒಂದ್ ಕಡೆ ಸ್ಟ್ರಕ್ ಆಗತ್ತೆ, ನೀವು ಫೀಲ್ ಮಾಡ್ತೀರಾ. ಆ ಕಾರಣದಿಂದ ದುಡ್ಡು ಕೂಡ ಸ್ಟ್ರಕ್ ಆಗತ್ತೆ. ಸೊ ಏನನ್ನ ಕಲಿಬೇಕು, ಏನನ್ನ ಕಲಿಬೇಕು ಅಂತಂದ್ರೆ ಫಸ್ಟ್ ಥಿಂಗ್ ಪಾಸ್, ರೆಸ್ಟ್, ಸ್ಟಾಪ್.
ಸೊ ಅದು ಫಿಸಿಕಲ್ ಆದ್ರೂ ಓಕೆ, ಮೆಂಟಲ್ ಆದ್ರೂ ಓಕೆ, ಫಸ್ಟ್ ಥಿಂಗ್ ನೀವು ನಿಲ್ಬೇಕಾಗಿದೆ, ಸ್ಟಾಪ್ ಮಾಡ್ಬೇಕಾಗಿದೆ. ಅಂಡ್ ಫಸ್ಟ್ ಏನಾದ್ರೂ ಒಂದು ಹೊಸದನ್ನ ನಿಮ್ಮ ಲೈಫ್ ಅಲ್ಲಿ ಇನ್ವೈಟ್ ಮಾಡ್ಬೇಕು ಅಂತಂದ್ರೆ ಹಳೇದೇನಿದೆ ಅದನ್ನ ಕ್ಲಿಯರ್ ಮಾಡ್ಬೇಕಾಗಿದೆ. ಸೊ ಇಲ್ಲಿ ಒಂದು ಹೊಸ ಎನರ್ಜಿಯನ್ನ ನೀವು ವೆಲ್ಕಮ್ ಮಾಡೋದಕ್ಕೂ ಮುಂಚೆ ಹಳೆಯ ಒಂದು ಎನರ್ಜಿಯನ್ನ ಕ್ಲೀನ್ ಮಾಡ್ಕೋಬೇಕಾಗಿದೆ. ಅಂಡ್ ಕ್ಲೀನ್ ಮಾಡ್ಕೊಂಡ ನಂತರ ಒಂದು ನ್ಯೂ ಫ್ರೆಶ್ ಎನರ್ಜಿಯಲ್ಲಿ ನಾನು ವೈಬ್ರೇಟ್ ಆಗ್ತೀನಿ. ದಟ್ ಈಸ್ ನಿಮ್ಮನ್ನ ನೀವು ಪ್ರೀತಿಸುವುದನ್ನ ಫಸ್ಟ್ ಕಲಿಬೇಕಾಗಿದೆ. ಇಲ್ಲಿ ಮೇನ್ ಮುಖ್ಯವಾದ ಥೀಮ್ ಕಾಣಿಸ್ತಾ ಇರುವಂತದ್ದು ದಟ್ ಈಸ್ ಸೆಲ್ಫ್ ಲವ್. ಸೆಲ್ಫ್ ಲವ್ ಇರೋದಿಲ್ಲ ಮೀನ್ಸ್ ನಿಮ್ಮನ್ನ ನಿಮ್ಮ ಒಂದು ಕೆಲಸವನ್ನ ನೀವೇ ಅಪ್ರಿಶಿಯೇಟ್ ಮಾಡ್ಕೊಳ್ಳೋದಿಲ್ಲ. ನಿಮ್ಮ ಒಂದು ಟೈಮ್ ಅನ್ನ, ನಿಮ್ಮ ಒಂದು ಎಫರ್ಟ್ ಅನ್ನ ನೀವೇ ಅಪ್ರಿಶಿಯೇಟ್ ಮಾಡ್ಕೊಳ್ಳೋದಿಲ್ಲ. ನೀವು ಎಷ್ಟು 24/7 ದುಡಿದ್ರೂ ಕೂಡ ನಿಮ್ಮನ್ನ ನೀವು ಬೈಕೋತಾ ಇರ್ತೀರಾ. ನನ್ ಕೈಲಿ ಆಗ್ಲಿಲ್ಲ, ನಾನ್ ಇದನ್ ಮಾಡಕ್ ಆಗ್ಲಿಲ್ಲ. ಓಕೆ, ತುಳಸಿ ಅವ್ರ ನಿಜ. ಓಕೆ, ಸೊ ಹೀಲಿಂಗ್ ಏನ್ ಮಾಡ್ಬೇಕಾಗಿದೆ ಅಂತ ಅಂದ್ರೆ ದಟ್ ಈಸ್ ಈ ಒಂದು ಪ್ಯಾಟರ್ನ್ ಇಂದ ನೀವು ಈಚೆ ಬರ್ಬೇಕಾಗಿದೆ. ಮೇ ಬಿ ನಿಮ್ಮ ಒಂದು ಚೈಲ್ಡ್ಹುಡ್ ಅಲ್ಲಿ ನೀವು ಇದನ್ನ ಬಿಲ್ಡ್ ಮಾಡ್ಕೊಂಡಿರೋಂಥದ್ದು. ದಟ್ ಈಸ್ ನಿಮ್ಮ ಟೀಚರ್ಸ್ ಇರ್ಬೋದು, ನಿಮ್ಮ ಪೇರೆಂಟ್ಸ್ ಇರ್ಬೋದು, ನಿಮ್ ಕೆಲಸಗಳನ್ನ ಅಪ್ರಿಶಿಯೇಟೇ ಮಾಡಿ. ಹೋಮ್ವರ್ಕ್ ಮಾಡ್ಕೊಂಡು ಹೋದಾಗ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡದೇ ಇರೋಂತ ಟೀಚರ್ ಹೋಮ್ವರ್ಕ್ ಮಾಡಿಲ್ಲ ಅಂತ ಮಾತ್ರಕ್ಕೆ ಬೈಯಕ್ ಸ್ಟಾರ್ಟ್ ಮಾಡ್ತಾರೆ. ಒಳ್ಳೆ ಮಾರ್ಕ್ಸ್ ತೆಗೆದಾಗ ಅಪ್ರಿಶಿಯೇಟ್ ಮಾಡದೇ ಇರೋ ನಿಮ್ಮ ಪೇರೆಂಟ್ಸ್ ಮಾರ್ಕ್ಸ್ ಕಮ್ಮಿ ಆದ್ರೆ ಮಾತ್ರ ನಿಮ್ಮನ್ನ ಬೈತಾರೆ. ಸೊ ಚೈಲ್ಡ್ಹುಡ್ ಇಂದ ಈ ಒಂದು ಪ್ಯಾಟರ್ನ್ ಅಲ್ಲಿ ನೀವು ಬಂದಿರೋದ್ರಿಂದ ನಿಮ್ಮನ್ನ ಈಗ ನಿಮ್ಮ ಪೇರೆಂಟ್ಸ್, ನಿಮ್ಮ ಟೀಚರ್ಸ್ ನಿಮ್ಮನ್ನ ಯಾವ ರೀತಿಯಲ್ಲಿ ನೋಡ್ತಾ ಇರೋ ಅದೇ ರೀತಿಯಲ್ಲಿ ನೀವು ನಿಮ್ಮನ್ನ ಈಗ ಟ್ರೀಟ್ ಮಾಡ್ಕೊತಾ ಇದ್ದೀರಾ. ದಟ್ ಈಸ್ ನಿಮ್ಮಿಂದ ಏನಾದ್ರೂ ಒಳ್ಳೇದಾದ್ರೆ ನಿಮ್ಮನ್ನ ಅಪ್ರಿಶಿಯೇಟ್ ನೀವು ಮಾಡ್ಕೊಳಲ್ಲ. ಏನಾದ್ರೂ ಒಂಚೂರು ಕೆಟ್ಟದಾಗ್ಬಿಟ್ರೆ ನಿಮ್ಮನ್ನ ನೀವು ಬೈಕೊಳಕ್ ಸ್ಟಾರ್ಟ್ ಮಾಡ್ತೀರಾ. ಸೊ ಆ ಚೈನ್ ಅನ್ನ ನೀವೀಗ ಬ್ರೇಕ್ ಮಾಡ್ಬೇಕಾಗಿದೆ. ನಿಮ್ಮನ್ನ ಫಸ್ಟ್ ನೀವು ಲವ್ ಮಾಡೋದನ್ನ ಸ್ಟಾರ್ಟ್ ಮಾಡ್ಬೇಕಾಗಿದೆ. ನಿಮ್ಮನ್ನ ಫಸ್ಟ್ ನೀವು ಪ್ರೀತಿಸೋದನ್ನ ಕಲಿಬೇಕಾಗಿದೆ. ಅಂಡ್ ಏನ್ ಚೇಂಜ್ ಮಾಡ್ಕೋಬೇಕು, ನಿಮ್ಮ ಲೈಫ್ ಅಲ್ಲಿ ಏನನ್ನ ನೀವು ಚೇಂಜ್ ಮಾಡ್ಕೋಬೇಕು. ದಟ್ ಈಸ್ ನಿಮ್ಮ ಲೈಫ್ ಅಲ್ಲಿ ಏನನ್ನ ನೀವು ಚೇಂಜ್ ಮಾಡ್ಕೋಬೇಕು ಅಂತ ನೋಡೋದಾದ್ರೆ ಗ್ರಾಟಿಟ್ಯೂಡ್. ಗ್ರಾಟಿಟ್ಯೂಡ್ ಅಂಡ್ ನಿಮ್ಮ ಒಂದು ಎಮೋಷನ್ಸ್ ಎರಡರ ಮೇಲೆ ನೀವು ಕಣ್ಣಿಡ್ಬೇಕಾಗಿದೆ. ಸೊ ನಾನು ಆಗ್ಲೇ ಹೇಳಿದಾಗೆ ಗ್ರಾಟಿಟ್ಯೂಡ್ ಗಿಂತಲೂ ಒಂದು ರೀತಿಯಲ್ಲಿ ಒಂದು ವರ್ಷ ನೀವು ಕೆಳಗ್ ಹೋಗ್ತಾ ಇದ್ದೀರಾ. ಗ್ರಾಟಿಟ್ಯೂಡ್ ಅಂತ ಅಂದ್ರೆ ನಾನ್ ಏನೋ ಮಾಡ್ದೆ ಅದಕ್ಕೆ ರಿಟರ್ನ್ ನನಗ್ ಸಿಕ್ತು, ಅಲ್ಲಿ ಈಕ್ವಲ್. ಆದ್ರೆ ನೀವ್ ಯಾವ ರೀತಿಯಲ್ಲಿ ಯೋಚನೆ ಮಾಡ್ತೀರಾ ಅಂದ್ರೆ ನಾನು ಏನು ಮಾಡೇ ಇಲ್ಲ. ಮಾಡಿರ್ತೀರಾ ಬಟ್ ನೀವ್ ಯೋಚನೆ ಮಾಡ್ತೀರಾ ನಾನು ಏನು ಮಾಡೇ ಇಲ್ಲ, ನನಗ್ ಸಿಕ್ಬಿಡ್ತು. ಸೊ ನಿಮ್ಮನ್ನ ನೀವು ಕೆಳಗ್ ಹಾಕೊಂಡು ನಿಮ್ಗೆ ಏನ್ ಸಿಕ್ಕಿದ್ಯೋ ಅದನ್ನ ನೀವು ದೊಡ್ಡದಾಗಿ ಪ್ರೊಜೆಕ್ಟ್ ಮಾಡ್ಕೊಳ್ತೀರಾ. ಈಗ ಅದನ್ನ ಸ್ಟಾಪ್ ಮಾಡ್ಬೇಕಾಗಿದೆ. ನಿಮ್ ಲೈಫ್ ಅಲ್ಲಿ ಏನ್ ನೀವು ಚೇಂಜ್ ಮಾಡ್ಬೇಕಾಗಿದೆ ಅಂದ್ರೆ ನಿಮ್ಮ ಎಮೋಷನ್ಸ್ ಅನ್ನ ನೀವು ಅಪ್ರಿಶಿಯೇಟ್ ಮಾಡೋದನ್ನ ಕಲಿಬೇಕಾಗಿದೆ. ನಿಮ್ಗೆ ಖುಷಿ ಆಯ್ತು ಅಂತ ಅಂದ್ರೆ ನೀವೇ ಗಿಲ್ಟ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತೀರಾ. ನಾನೇ ಖುಷಿ ಆಗ್ಬಿಟ್ಟೆ, ನಾನೇ ಖುಷಿ ಪಟ್ಬಿಟ್ಟೆ. ನಿಮ್ಗೆ ಏನಾದ್ರೂ ಒಂದು ಎಂಜಾಯ್ಮೆಂಟ್ ಆಯ್ತು ಅಂತ ಅಂದ್ರೆ ನೀವೇ ಗಿಲ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಾನ್ ಎಂಜಾಯ್ ಮಾಡ್ತಾ ಇದ್ದೀನಿ, ನಾನೊಂದು ಎಂಜಾಯ್ಮೆಂಟ್ಗೆ ಅರ್ಹ ಅಲ್ಲ, ನಾನೊಂದು ರೆಸ್ಟ್ ಮಾಡೋದಕ್ಕೆ ಅರ್ಹ ಅಲ್ಲ, ನಾನ್ ರಿಲ್ಯಾಕ್ಸ್ ಆಗಿರೋದಕ್ಕೆ ಅರ್ಹ ಅಲ್ಲ, ನಾನೊಂದು ಅಪ್ರಿಶಿಯೇಷನ್ಗೆ ಅರ್ಹ ಅಲ್ಲ. ಈ ರೀತಿಯಲ್ಲಿ ನಿಮ್ಮನ್ನ ನೀವು ಫೀಲ್ ಮಾಡ್ತಾ ಇರ್ತೀರಾ. ಸೊ ಅದನ್ನ ನೀವು ಫಸ್ಟ್ ಚೇಂಜ್ ಮಾಡ್ಬೇಕಾದ್ರೆ ಔಟ್ಕಮ್. ಔಟ್ಕಮ್ ಕಾರ್ಡ್ ಒನ್ ಆಫ್ ದ ಫೇವ್ರೇಟ್, ನನ್ನ ಒಂದು ಫೇವ್ರೇಟ್ ಕಾರ್ಡ್ ಕೂಡ ಇದು. ದಟ್ ಈಸ್ ಈ ಎಲ್ಲ ಚೇಂಜಸ್ ಅನ್ನ ನೀವು ಮಾಡ್ಕೊಂಡ್ರಿ ಅಂತ ಅಂದ್ರೆ ನಿಮ್ಮ ಒಂದು ಅಪ್ರಿಶಿಯೇಷನ್ ಅನ್ನ ನೀವು ಮಾಡ್ಕೊಂಡ್ರಿ ಅಂತ ಅಂದ್ರೆ ಅದು ಔಟರ್ ಅಲ್ಲೂ ಕೂಡ ಕಾಣಿಸೋಕ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಫ್ಯಾಮಿಲಿಯಲ್ಲಿ, ನಿಮ್ಮ ಒಂದು ವರ್ಕಿಂಗ್ ಏರಿಯಾದಲ್ಲಿ ನಿಮ್ಮ ಒಂದು ಅಪ್ರಿಶಿಯೇಷನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಮೇನ್ ಥಿಂಗ್ ಎಲ್ಲ ಆಗ್ತಾ ಇದೆ ಅಂತ ಅಂದ್ರೆ ನಿಮ್ಮನ್ನ ನೀವೇ ತುಂಬಾ ಡೌನ್ ಅಲ್ಲಿ ಇದ್ದೀರಾ. ಈ ರಿಮೈನಿಂಗ್ ಎರಡು ಒಂದು ಕಾರ್ಡ್ಸ್ ಯಾರಿಗೆ ರೀಡ್ ಮಾಡಿದ್ವಿ ದಟ್ ಈಸ್ 5-1 5-2 ಯಾರಿಗೆ ರೀಡ್ ಮಾಡಿದ್ವಿ ಅವ್ರೆ ಇಬ್ಬರಿಗಿಂತ ನೋಡೋದಾದ್ರೆ ನೀವುಗಳು ತುಂಬಾ ಹಾರ್ಡ್ ವರ್ಕಿಂಗ್. ಆದ್ರೆ ನಿಮ್ಮ ಹಾರ್ಡ್ ವರ್ಕಿಂಗ್ ಅನ್ನ ನೀವೇ ಅಪ್ರಿಶಿಯೇಟ್ ಮಾಡ್ಕೊಳ್ಳೋದು. ಸೊ ಅದು ಇಲ್ಲಿ ಕಾಣಿಸ್ತಾ ಇದೆ. ಸೊ ನಿಮ್ಮ ಹಾರ್ಡ್ ವರ್ಕ್ ಅನ್ನ ನೀವು ಅಪ್ರಿಶಿಯೇಟ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದಾಗ, ನಿಮ್ಮನ್ನ ನೀವು ರೆಸ್ಪೆಕ್ಟ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದಾಗ, ನಿಮ್ಮನ್ನ ನೀವು ಪ್ರೀತಿಸೋಕೆ ಸ್ಟಾರ್ಟ್ ಮಾಡಿದಾಗ ಆಬ್ವಿಯಸ್ಲಿ ಅದು ಔಟರ್ ವರ್ಲ್ಡ್ ಅಲ್ಲಿ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಒಂದು ಲೈಫ್ ಅಲ್ಲಿ, ನಿಮ್ಮ ಒಂದು ಪ್ರಪಂಚದಲ್ಲಿ, ಅದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನಿಮ್ಮ ವರ್ಕಿಂಗ್ ಏರಿಯಾದಲ್ಲಿ ಇರ್ಬೋದು, ಅದು ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಮನಿ ಫ್ಲೋ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಕಾರ್ಡ್ ಅಲ್ಲಿ ಮೇನ್ ನೋಡ್ತಾ ಇರುವಂತದ್ದು ಆಕೆಯ ಲೈಫ್ ಅಲ್ಲಿ ಏನಿದೆಯೋ ಅದೆಲ್ಲವನ್ನ ಆಕೆ ಅರ್ಥ ಮಾಡಿ. ಸೊ ಈ ಕೆಪಾಸಿಟಿ ನಿಮಗೂ ಕೂಡ ಇದೆ. ಆದ್ರೆ ಎಲ್ಲೋ ಒಂದು ಕಡೆ ನೀವು ಅದನ್ನ ಅಪ್ರಿಶಿಯೇಟ್ ಮಾಡ್ಕೊಳ್ತಾ ಇಲ್ಲ. ನಿಮ್ಮ ಎಫರ್ಟ್ ಅನ್ನ ನೀವು ನೆಗ್ಲೆಕ್ಟ್ ಆಗಿ ತಗೊಳ್ತಾ ಇದ್ದೀರಾ. ನಾನೇನ್ ಮಾಡ್ತಾ ಇರೋದು ಅನ್ನೋ ತರದಲ್ಲಿ ನಿಮ್ಮನ್ನ ನೀವು ಫೀಲ್ ಮಾಡ್ಕೊಳ್ತೀರಾ. ಎಸ್, ಎಸ್ ಮ್ಯಾಮ್, ನನ್ ಜೀವನ ಚರಿತ್ರೆ ಎಲ್ಲ ನೋಡಿದ್ದೆ. ಓಕೆ 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 ಫೈನ್ ಲಿಂಗೇಶ್ ಅವರೇ.
ಆಲ್ ದ ಬೆಸ್ಟ್. ಸೊ ಈ ಎಲ್ಲಾ ಚೇಂಜಸ್ ಅನ್ನ ನಿಮ್ಮ ಲೈಫ್ ಅಲ್ಲಿ ಮಾಡ್ಕೊಳ್ಳಿ. ಅಂಡ್ ಒನ್ಸ್ ಅಗೇನ್ ನಾನು ಆಗ್ಲೇ ಹೇಳ್ದಾಗೆ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಆ ಯಾವ್ದೆಲ್ಲ ನಿಮ್ಗೆ ಕರೆಕ್ಟ್ ಅನ್ನಿಸ್ತಾ ಇದೆ, ನಾನು ಮಿಸ್ಟೇಕ್ ಮಾಡ್ತಾ ಇದೀನಿ ಅನ್ನಿಸ್ತಾ ಇದೆ, ಅದನ್ನ ನಿಮ್ಮ ಲೈಫ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಯಾವ್ದು ನಿಮ್ಗೆ ಕನೆಕ್ಟ್ ಆಗ್ಲಿಲ್ಲ ಅಂತ ಅನ್ಸುತ್ತೆ ಅದನ್ನ ಜಸ್ಟ್ ನೆಗ್ಲೆಕ್ಟ್ ಮಾಡಿ. ಅಂಡ್ ಲೈವ್ ಅಲ್ಲಿ ಜಾಯ್ನ್ ಆದಂತ ಎಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಯುವರ್ ಪಾರ್ಟಿಸಿಪೇಷನ್. ಅಂಡ್ ಯಾರು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅವರಿಗೂ ಕೂಡ ಥ್ಯಾಂಕ್ ಯು. ನೀವೇನಾದ್ರೂ ಲೈವ್ ಅಲ್ಲಿ ಅಟೆಂಡ್ ಮಾಡ್ಬೇಕು ಅನ್ಕೊಳ್ಳೋದಾದ್ರೆ ನಮ್ಮ ಒಂದು ವಾಟ್ಸ್ಆಪ್ ಕಮ್ಯುನಿಟಿಗೆ ಜಾಯ್ನ್ ಆಗಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಮುಂದಿನ ಒಂದು ಸೆಷನ್ ಅಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಅಂಡ್ ಲೈವ್ ಅಲ್ಲಿ ಜಾಯ್ನ್ ಆದಂತ ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಬೈ ಬೈ.